ಯೇಸುವಿನ ಮರಣ ಮತ್ತು ಪುನರುತ್ಥಾನವು ಅದು ಅವರ ಅನುಭವಿಸಿದ ಕಾರ್ಯಗಳು, ನಡೆದಿರುವ ಕಾರ್ಯಗಳು ಎಲ್ಲವೂ ಇದು ನಮ್ಮ ಕುರಿತಾದಾಗಿದೆ. ಇದರಲ್ಲಿ ನಾವು ಭಾಗವಾಗಿದ್ದೀವಿ ಎಂಬುವ ಆ ಡೈಮೆನ್ಷನಲ್ಲಿ ಇವತ್ತು ನಾವು ಧ್ಯಾನ ಮಾಡೋಣ. ಈಗ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಕ್ವೆಶ್ಚನ್. ಯೇಸುವಿನ ಮರಣ ಮತ್ತು ಪುನರುತ್ಥಾನವು ಫಸ್ಟ್ ಆಫ್ ಆಲ್ ಆ ರೀತಿಯಾದ ಒಂದು ಕಾರ್ಯ, ಒಂದು ಘಟನೆ ನಡೀಲಿಕ್ಕೆ ಮೂಲ ಕಾರಣ ಏನು? ವಾಟ್ ಇಸ್ ದ ರೀಸನ್ ಜೀಸಸ್ ಹ್ಯಾಡ್ ಟು ಡೈ ಅಂಡ್ ರಿಸರೆಕ್ಟ್ ಅಂತ ನೋಡಿದ್ರೆ, ಆದಿಕಾಂಡ 2:17 ಹೋದರೆ, Genesis 2:17, the day you eat this fruit you shall surely die. ನೀನು ಈ ಒಳ್ಳೆಯದರ ಕೆಟ್ಟದರ ಅರಿವು ಉಂಟಾಗುವ ಮರದಿಂದ ಹಣ್ಣನ್ನು ತಿನ್ನುವ ದಿನ ನೀನು ಸಾಯ್ತೀಯ. ಆಕ್ಚುಲಿ ಇದೇನಿದು ಅಂತ ಹೇಳಿದ್ರೆ, ಇದು ದೇವರ ಮಾತು, ವಾಕ್ಯ. ದೇವರ ಮಾತು ಒಂದು ಸರಿ ಅವರು ತೀರ್ಮಾನ ಮಾಡಿ ಹೇಳಿದ್ರೆ ಅದನ್ನು ನೆರವೇರಲೇಬೇಕು. ಏಕೆಂತ ಹೇಳಿದ್ರೆ ಅವರು ಹೇಳ್ತಾ ಇದ್ದಾರೆ, ಆಕಾಶವೂ ಅಳಿದು ಹೋಗ್ಬೋದು, ಭೂಮಿನ ಅಳಿದು ಹೋಗ್ಬೋದು, ಆದರೆ ನನ್ನ ಮಾತು ಒಂದಾದರೂ ಅಳಿದು ಹೋಗೋದೇ ಇಲ್ಲ. ಸೊ ಹಾಗಾದರೆ ಇಲ್ಲಿ ದೇವರು ಒಂದು ಮಾತನ್ನು ರಿಲೀಸ್ ಮಾಡಿದ್ರೆ ಆ ಮಾತಿನ ಪ್ರಕಾರ ನಡಿಲೇಬೇಕು. ಸೊ ಅದರಂತೆ ಇಲ್ಲಿ ಮನುಷ್ಯ ಯಾವ ದಿನ ಆ ಹಣ್ಣನ್ನು ತಿಂದನೋ ಆ ದಿನ ಮರಣ ಉಂಟಾಯಿತು. ಎರಡು ರೀತಿಯಾದ ಮರಣ. ಒಂದು, ಆತ್ಮದಲ್ಲಿ ದೇವರ ಜೊತೆ ಸಂಪರ್ಕದಲ್ಲಿದ್ದು, ದೇವರ ಜೊತೆ ಅನ್ಯೂನ್ಯತೆಯಲ್ಲಿದ್ದು, ಹೊಂದಾಣಿಕೆಯಲ್ಲಿದ್ದು, ದೇವರ ಸ್ವಭಾವ, ದೇವರ ಮಹಿಮೆ, ದೇವರ ಸಾಮರ್ಥ್ಯ, ದೇವರ ಜೀವವನ್ನೇ ಅನುಭವಿಸ್ತಾ ಇದ್ದ ಮನುಷ್ಯ ಈಗ ದೇವರ ಅಲ್ಲದೆ ಈಗ ಸೆಪರೇಟ್ ಆಗಿದೆ ಮರಣ. ಆ ಆತ್ಮದಲ್ಲಿ ಅದು ಸೆಪರೇಟ್ ಆಗಿದ್ದು, ಬೇರ್ಪಡಿಸಿದ್ದು ಶರೀರದಲ್ಲೂ ಜೀವವನ್ನು ಕಳ್ಕೊಳ್ಳುವಾಗ ಮಾಡಿತು. ಸೊ ಹಾಗಾದರೆ ಮರಣ ಎಂಬುದು ಆಕ್ಟಿವೇಟ್ ಆಗಿದ್ದೇ ಯಾವಾಗ ಅಂತ ಹೇಳಿದ್ರೆ, ಯಾವಾಗ ದೇವರ ಆತ್ಮವು ಮನುಷ್ಯನಲ್ಲಿ ವಾಸ ಮಾಡಿ ಆ ಆತ್ಮದ ಮಹಿಮೆ ಶರೀರದಲ್ಲಿ ವ್ಯಕ್ತಪಡಿಸುವ ರೀತಿಯಲ್ಲಿ ಜೀವಿಸಬೇಕಾಗಿರುವ ಮನುಷ್ಯ ಆ ವಾಕ್ಯವನ್ನು ವಿಧೇಯರಾಗದೇ ಇರುವಾಗ, ಆ ವಾಕ್ಯ ಜೊತೆ ಒಂದಾಗದೇ ಇರುವಾಗ ಏನಾಯಿತು, ವಾಕ್ಯ ಎಂಬುವ ದೇವರು ಬೇರೆ ಆಗ್ಬಿಟ್ರು, ಈ ಮನುಷ್ಯ ಸೆಪರೇಟ್ ಆಗ್ಬಿಟ್ಟ. ಈಗ ಮರಣ ಉಂಟಾಯಿತು. ಸೊ ಹಾಗಾದರೆ ಮರಣ ಅಂತ ಹೇಳುವಾಗ ಅದು ದೇವರಿಂದ ದೂರ ಇರುವುದು, ದೇವರಿಂದ ಬೇರ್ಪಟ್ಟಿರುವುದು. ಏಕೆಂದರೆ ಮನುಷ್ಯನು ಸ್ವಾರ್ಥಕವಾಗಿ ಸ್ವತಂತ್ರವಾಗಿ ಜೀವಿಸುವಂತೆ ಸೃಷ್ಟಿಸಲ್ಪಡಲಿಲ್ಲ. ಸೊ ಹಾಗಾದರೆ ಸಿಂಪಲ್ ಆಗಿ ಮರಣ ಅನ್ನೋದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾಡುವ ಕಾರ್ಯ, ದೇವರ ವಾಕ್ಯವನ್ನು ಒಡೆಯುವ ಕಾರ್ಯ. ಸೊ ಇಲ್ಲಿ ದೇವರು ಒಂದು ಮಾತನ್ನು ಹೇಳಿದ್ರು, ಅದರಂತೆ ಇವನು ಮಾಡೋಕ್ಕೆ ಆಗಲಿಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ದೇವರು ವಾಕ್ಯವಾಗಿದ್ದಾರೆ, ಆ ವಾಕ್ಯದಂತೆ ಶರೀರದಲ್ಲಿ ವ್ಯಕ್ತಪಡಿಸಬೇಕು. ಆ ವಾಕ್ಯವು ಕಾಣದೇ ಇರುವ ರೂಪದಲ್ಲಿದೆ, ಆ ವಾಕ್ಯವು ಕಾಣುವ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಸೊ ಹಾಗಾದರೆ ಈಗ ನನ್ನ ನೆಕ್ಸ್ಟ್ ಕ್ವೆಶ್ಚನ್, ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಹಾಗಾದರೆ ದೇವರು ಹೇಳಿದ ಎಲ್ಲ ಮಾತುಗಳು ಹಾಗೆ ನೆರವೇರ್ಬಿಡ್ತಾ? ದೇವರು ಹೇಳಿದೆಲ್ಲ ಹಾಗೆ ಆಯ್ತಾ? ಎಲ್ಲೂ ದೇವರು ಹೇಳಿದ್ದಕ್ಕೆ ವಿರುದ್ಧವಾಗಿ ಏನು ಮಾಡಿಲ್ವಾ ಅಂತ ಹೇಳಿದ್ರೆ ಅನೇಕ ಸಿಚುವೇಶನ್ಸಲ್ಲಿ ಇದೆ. ಸೊ ಫಾರ್ ಎಕ್ಸಾಂಪಲ್, ನಿನೆವೆದಲ್ಲಿರುವ ಜನರನ್ನ ನೋಡಿ, 40 ದಿನದಲ್ಲಿ ಈ ಪಟ್ಟಣವನ್ನು ನಾಶಪಡಿಸ್ತೀನಿ ಅಂತ ನಾಶಪಡಿಸಲಿಲ್ಲ. ಸೊ ಈಗ ದೇವರು ಹೇಳಿದಂಗೆ ಮಾಡಿದ್ರ ಅಂತ ಕೇಳಿದ್ರೆ ಇಲ್ಲ. ಸೊ ಹಾಗಾದರೆ ಏನು ಡಿಫ್ರೆನ್ಸ್? ಈಗ ನನ್ನ ನಿಯಮಗಳು ಹೇಳುವಾಗ ತುಂಬ ಗಮನದಿಂದ ಕೇಳಿ. ದೇವರು ಬೆಳಕು ಉಂಟಾಗಲಿ ಅಂತ ಹೇಳಿದ ಕೂಡಲೇ ಬೆಳಕು ಉಂಟಾಯಿತು. ಯಾವ ಒಂದು ಶಕ್ತಿನೂ ಅದನ್ನು ತಡೆ ಮಾಡೋಕ್ಕೋ ನಿಲ್ಲಿಸಲಿಕ್ಕೋ ಸಾಧ್ಯವಾಗಲಿಲ್ಲ.
ಅಂತ ಒಂದು ಸರ್ವಶಕ್ತನಾದ ದೇವರು ಇಲ್ಲಿ 40 ದಿನದಲ್ಲಿ ಈ ಪಟ್ಟಣವನ್ನೇ ನಾಶಪಡಿಸ್ತೀನಿ ಅಂತ ಹೇಳಿದ ದೇವರು ನಾಶವಾಗಲಿಲ್ಲ. ಹೇಗೆ? ಸೊ ಇಲ್ಲಿ ಹೇಳಿದ ಮಾತೇನು? ಇಲ್ಲಿ ಹೇಳ್ತಾ ನಿನವೆಯ ಬಗ್ಗೆ ಹೇಳಿದ ಮಾತೇನು? ಅದಕ್ಕೆ ನಾವು ದೇವರ ವಾಕ್ಯವನ್ನು ಎಲ್ಲ ಕಂಟೆಕ್ಸ್ಚುಯಲ್ ಅಂದರೆ ದೇವರು ಯಾವ ಸಂದರ್ಭದಲ್ಲಿ ಯಾವ ಕಾರ್ಯವನ್ನು ಯಾವ ಭಾವನೆಯಿಂದ ಹೇಳಿದ್ರು ಅನ್ನುವ ಫುಲ್ ಪಿಕ್ಚರ್ ನಮಗೆ ತಿಳಿಯದೆ ಎಲ್ಲೋ ಒಂದು ಪದ ಒಂದು ಅರ್ಥವನ್ನು ಅರ್ಥ ಮಾಡಿಕೊಂಡು ಅದನ್ನೇ ಎಲ್ಲ ಕಡೆ ಅಪ್ಲೈ ಮಾಡೋದು ತಪ್ಪು. ಸೊ ಹಾಗಾದರೆ ಇಲ್ಲಿ ಕೂಡ ದೇವರು ಮಾತಾಡಿದ್ರೆ ಆ ಮಾತಲ್ಲಿ ಒಂದು ಬಲ ಇದೆ, ಜೀವ ಇದೆ, ಅದು ಅಭಿಷೇಕ ಮಾಡಲ್ಪಟ್ಟಿದ್ದು, ಅದು ಆತ್ಮವಾಗಿದೆ, ಜೀವವಾಗಿದೆ, ಸರಿ. ಸೊ ಈಗ ಹೇಳಿದ ಮಾತುಗಳಲ್ಲಿ ಅದರಲ್ಲಿ ಯಾವ ಭಾವನೆಯಿಂದ ಯಾವ ಕಾರಣಕ್ಕೋಸ್ಕರ ಹೇಳಿದ್ರು ಅನ್ನೋದು ಬಹಳ ಬಹಳ ಮುಖ್ಯ. ಸೊ ಹಾಗೆ ದೇವರು ಮಾತಾಡುವ ಮಾತುಗಳಲ್ಲಿ 2 ವಿಧವಾಗಿದೆ. ತುಂಬ ಗಮನದಿಂದ ಕೇಳಿ, ಬರೆಯೋರು ಬರ್ಕೊಳ್ಳಿ. ದೆರ್ ಆರ್ 2 ways or 2 ಮೆಥಡ್ಸ್ ಅಂತ ಹೇಳೋಕ್ಕಿಂತ ಅವ್ರು 2 ರೀತಿಯಾಗಿ ಮಾತುಗಳನ್ನು ರಿಲೀಸ್ ಮಾಡೋದು. ಒಂದು ಡಿಕ್ಲರೇಟಿವ್ ವರ್ಡ್. ಡಿಕ್ಲರೇಟಿವ್ ಅಂದರೆ ಡಿಕ್ಲೇರ್ ಮಾಡ್ತೀವಲ್ಲ, ಕಮಾಂಡ್ ಮಾಡ್ತೀವಲ್ಲ, ಅಥಾರಿಟೇಟಿವ್ ಆಗಿ ಮಾತಾಡ್ತೀವಲ್ಲ, ಅಧಿಕಾರ ಪೂರ್ವಕವಾಗಿ ಮಾತಾಡಿದ ಮಾತು ಅದು ಕಟ್ಟಲೆ. ಅಂಥ ಮಾತು ಅದಕ್ಕೆ ವಿರುದ್ಧವಾಗಿ ಯಾವ ಕಾರ್ಯ ನಿಲ್ಲಕ್ಕೆ ಸಾಧ್ಯವಿಲ್ಲ. ಅದರಂತೆ ಬೆಳಕು ಉಂಟಾಗಲಿ ಅಂತ ಹೇಳಿದ ಮಾತು ಅದು ಡಿಕ್ಲರೇಟಿವ್ ಸ್ಟೇಟ್ಮೆಂಟ್. ಅದು ಅಧಿಕಾರ ಪೂರ್ವಕವಾಗಿ ಕಾರ್ಯವನ್ನು ಸಾಧಿಸುವ ಮಾತಾಗಿ, ಆ ಮಾತು ಜೀವವಾಗಿಯೂ ಅಭಿಷೇಕವಾಗಿಯೂ ಆತ್ಮವಾಗಿಯೂ ಅದು ಕಾರ್ಯವನ್ನು ಮಾಡುವ ರೀತಿಯಲ್ಲಿ ಆ ಮಾತು ಕಳಿಸಲ್ಪಟ್ಟಿತ್ತು. ಆದರೆ ಇಲ್ಲಿ ಇನ್ನೊಂದು ಕಡೆ ನಿನವೆ ಇದೆ, ನೀನು 40 ದಿನದಲ್ಲಿ ನಾಶಪಡಿಸ್ತೀನಿ ಅಂತ ಹೇಳಿದ ಒಂದು ಹಿಂದೆ ಕಂಟೆಕ್ಸ್ಟ್ ನೋಡಿದ್ರೆ, ಈ ಪಟ್ಟಣದಲ್ಲಿ ಅಷ್ಟೊಂದು ಪಾಪ ಆಯಿತು, ಅಷ್ಟೊಂದು ದೇವರಿಗೆ ವಿರುದ್ಧವಾದ ವಿಧೇಯರಾಗದೇ ಇರುವ ಕಾರ್ಯಗಳಿತ್ತು. ಸೊ ಅಂಥ ಜನ ನೀವು ಮಾನಸಾಂತರ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನಾಶಪಡಿಸ್ತೀನಿ. ಹಾಗಾದರೆ ಇಲ್ಲಿ ಯಾವ ರೀತಿಯಾದ ಒಂದು ಮಾತನ್ನು ಡಿಕ್ಲೇರ್ ಮಾಡಿದ್ರೆ ಅಂದರೆ ರಿಲೇಷನಲ್ ವರ್ಡ್. ರಿಲೇಷನಲ್ ಅಂದರೆ ಇಲ್ಲಿ ಒಂದು ಅವ್ರಿಗೂ ಜನರಿಗೂ ಇರುವ ಸಂಬಂಧವನ್ನು ವ್ಯಕ್ತಪಡಿಸಿ, ನೀನು ಈ ರೀತಿಯಾಗಿ ನಡ್ಕೊಂಡ್ರೆ ನೀನು ಉಳಿತೀಯ, ಈ ರೀತಿಯಾಗಿ ಇಲ್ಲ ಅಂದರೆ ನೀನು ನಾಶ ಆಗ್ತೀಯ. ಸೊ ಇಟ್ ಈಸ್ ಮೋರ್ ಅಬೌಟ್ ರಿಲೇಷನಲ್ ವರ್ಡ್ ದಟ್ ಈ ಸ್ಪೋಕ್. ಅದಕ್ಕೆ ಇಲ್ಲಿ 40 ದಿನದಲ್ಲಿ ನಿಮ್ಮನ್ನು ನಾಶಪಡಿಸ್ತೀನಿ ಅಂತ ಹೇಳಿದ್ದು ನೀನು ಮಾನಸಾಂತರ ಆಗಲಿಲ್ಲ ಅಂದರೆ. ಬಟ್ ಇಲ್ಲಿ ಆ ಜನರು ಮಾನಸಾಂತರ ಆದರೂ ದೇವರು ಕನಿಕರ ಪಟ್ಟು ಅವ್ರನ್ನ ಜೀವವಾಗಿ ಬಿಟ್ರು. ಸೊ ಹಾಗಾದರೆ ಈಗ ದೇವರ ಮಾತು ಯಾವ ರೀತಿ ಕಾರ್ಯ ಮಾಡ್ತಾ ಇದೆ ಅನ್ನೋದಕ್ಕೆ 3 ಸ್ಟೆಪ್ಸ್ ಹೇಳ್ತೀನಿ ನೋಡಿ. ದೇವರ ಪ್ರೀತಿ ಅನ್ಕಂಡೀಷನಲ್. ದೇವರ ಹೃದಯ ಬಂದ್ಬಿಟ್ಟು ನಿಬಂಧನೆ ಇಲ್ಲದೆ ಇರೋದು, ಸರಿ. ಯಾಕಂದರೆ ಅವರು ಬಂದು ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರೋದ್ರಿಂದನೇ ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದ್ದು, ಇಡೀ ಭೂಮಿಯಲ್ಲಿರುವ ಎಲ್ಲ ಕಾರ್ಯಗಳು ಆತನ ಪ್ರೀತಿಯ ನಿಮಿತ್ತವಾಗಿ ಮನುಷ್ಯನನ್ನು ಉಂಟು ಮಾಡಿ ಅವನು ಸೃಷ್ಟಿ ಮಾಡಿದಲ್ಲ ಮನುಷ್ಯನಿಗೋಸ್ಕರ. ಹಾಗಾದರೆ ದೇವರ ಪ್ರೀತಿ ಬದಲಾಗುವುದಿಲ್ಲ. ದೇವರ ಪ್ರೀತಿ ಅದು ನಿಬಂಧನೆ ಇಲ್ಲದೆ ಇದು, ಹೌದು. ಆ ಪ್ರೀತಿಯ ನಿಮಿತ್ತವಾಗಿ ಮನುಷ್ಯನಿಗೆ ಜಯವಾದ ಜೀವನವನ್ನು ಜೀವಿಸೋದಕ್ಕೆ ಅವನಿಗೆ ಬೇಕಾಗಿರುವ ಎಲ್ಲ ಕಾರ್ಯಗಳನ್ನು ಕ್ರಮವಾಗಿ ಸರಿಯಾಗಿ ಎಲ್ಲ ಪರಿಪೂರ್ಣವಾಗಿ ಮಾಡಿ ಮುಗಿಸಿದರು. ಆದರೆ ಅದನ್ನು ತಗೊಂಡು ಅನುಭವಿಸುವ ಒಂದು ಸಾಮರ್ಥ್ಯ, ಬಲ, ಶಕ್ತಿ ಮನುಷ್ಯನಲ್ಲಿಗೆ ತನ್ನ ಸ್ವಂತ ಜ್ಞಾನ, ಬಲ, ಶಕ್ತಿಯಿಂದ ಮಾಡುವಂತೆ ಸೃಷ್ಟಿಸಲಿಲ್ಲ. ಸೊ ಹಾಗಾದರೆ ಸಿಂಪಲ್ ಆಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ಇದನ್ನೆಲ್ಲ ಸೃಷ್ಟಿ ಮಾಡಿರೋ ಮ್ಯಾನುಫ್ಯಾಕ್ಚರ್ ನನಗೆ ಚೆನ್ನಾಗಿ ಗೊತ್ತು. ಅದರಿಂದ ನಿನಗೆ ಅದರ ಬಗ್ಗೆ ಹೇಳ್ಕೊಟ್ಟು ನೀನು ಅನ್ನೋದಕ್ಕಿಂತ ಮ್ಯಾನುಫ್ಯಾಕ್ಚರರ್ ಆದ ನಾನು ನಿನ್ನ ಒಳಗಡೆ ಬಂದು ಅದನ್ನು ಯಾವ ರೀತಿ ತಗೊಂಡು ಅನುಭವಿಸ್ಬೇಕೋ ಅದನ್ನು ನಾನೇ ಮಾಡ್ತೀನಿ. ಇಲ್ಲೇ ಅನೇಕರು ನಾವು ಮಿಸ್ ಮಾಡ್ತಾ ಇರೋದು. ನಾವು ದೇವರು ಅವರ ಪ್ರೀತಿಯಿಂದ ಯಾವ ನಿಬಂಧನೆ ಇಲ್ಲದೆ ಅವರ ಪ್ರೀತಿಯ ನಿಮಿತ್ತವಾಗಿ ಮಾಡಿ ಮುಗಿಸಿರುವ ಕಾರ್ಯಗಳನ್ನು ನಾವು ಸ್ವಂತ ಜ್ಞಾನದಿಂದ, ಬಲದಿಂದ, ಶಕ್ತಿಯಿಂದ ಅದನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ.
ಇಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀನು ನಿನ್ನ ಸ್ವಂತ ಜ್ಞಾನ ಬಲದಿಂದ ನನ್ನ ಕಾರ್ಯಗಳನ್ನು ಹೊಂದಿಕೊಳ್ಳೋಕೆ ಸಾಧ್ಯವಿಲ್ಲ. ನೀನು ನನ್ನ ಜೊತೆ ಸಂಬಂಧದಲ್ಲಿ ಇರುವುದರಿಂದ, ನೀನು ನನ್ನ ಜೊತೆ ಐಕ್ಯತೆ, ನನ್ನ ಪ್ರೀತಿಯನ್ನು ಒಪ್ಪಿಕೊಂಡು ಅಂಗೀಕರಿಸ್ಕೊಂಡು ನೀನು ನನ್ನಲ್ಲಿ ನಾನು ನಿನ್ನಲ್ಲಿರುವಾಗ ನನ್ಗೆ ಗೊತ್ತು ಹೆಂಗೆ ಡಿಸೈನ್ ಮಾಡಿದೆ, ನನಗೆ ಗೊತ್ತು ಇದು ಹೆಂಗೆ ಆಪರೇಟ್ ಆಗುತ್ತೆ, ನನಗೆ ಗೊತ್ತು ಇದನ್ನು ಹೆಂಗೆ ತಗೊಂಡು ಅನುಭವಿಸೋದು. ಅದರಿಂದ ನಾನು ನಿನ್ನಲ್ಲಿದ್ದರೆ ಸಾಕು, ನಿನ್ನ ಮೂಲಕ ನಾನು ಆ ಕಾರ್ಯಗಳನ್ನೆಲ್ಲ ಕಾಣದೇ ಇರುವ ರೂಪದಲ್ಲಿರೋದನ್ನು ಕಾಣುವ ರೂಪದಲ್ಲಿ ನಿನ್ನ ಶರೀರದ ಮೂಲಕ ನಾನೇ ವಾಸ ಮಾಡಿ ನಿನ್ನ ಶರೀರ ಅನುಭವಿಸುವಂತೆ ಮಾಡ್ತೀನಿ. ಸೊ ಹಾಗಾದರೆ ಇವತ್ತು ನಾವು ದೇವರ ಕಾರ್ಯವನ್ನು ಅನುಭವಿಸ್ಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ಸ್ವಂತ ಜ್ಞಾನ ಬಲದಿಂದ ದೇವರ ಕಾರ್ಯಗಳನ್ನು ಹೊಂದಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಪವಿತ್ರಾತ್ಮನನ್ನು ನಮ್ಮಲ್ಲಿ ಇಟ್ಟಿರೋದು. ಸೊ ಹಾಗಾದರೆ ಅವರು ಎಷ್ಟೇ ನಿಬಂಧನೆ ಇಲ್ಲದೆ ಇರುವ ಪ್ರೀತಿ ನಮ್ಮ ಮೇಲೆ ಇದ್ದರೂ, ಇದು ಆಟೋಮ್ಯಾಟಿಕ್ ಆಗಿ ಆತನ ಆಶೀರ್ವಾದಗಳನ್ನು ಅನುಭವಿಸುವುದಲ್ಲ, ಆತನಲ್ಲಿ ಇದ್ದು ಆತನ ನಡೆಸುವಾಗ ಅನುಭವಿಸುವ ಕಾರ್ಯ. ಹಾಗಾದರೆ ಇದು ಹೆಂಗೆ ಅಂತ ಹೇಳ್ತೀನಿ. ಈಗ ನಾವು ಉದಾಹರಣೆ ಹೇಳುವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ದೇವರು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿದ್ರು ಅಂದರೆ, ನಮ್ಮನ್ನು ಅವರು ಸೃಷ್ಟಿ ಮಾಡುವಾಗಲೇ ಒಂದು ಕ್ಷಣ ಕೂಡ, ಒಂದು ಸೆಕೆಂಡ್ ಆರ್ ಒಂದು ನ್ಯಾನೋ ಸೆಕೆಂಡ್, ವಿಚ್ ಇಸ್ ದ ಲೋಯೆಸ್ಟ್ ಯೂನಿಟ್, ಒಂದು ನ್ಯಾನೋ ಸೆಕೆಂಡ್ ಕೂಡ ಮನುಷ್ಯ ದೇವರು ಸಪ್ರೇಟಾಗಿ ಬೇರ್ಪಟ್ಟು ಇರುವಂಗೆ ಸೃಷ್ಟಿಸಲಿಲ್ಲ. ನೋಡಿ, ನಾವಿವತ್ತು ಉಸಿರಾಡ್ತಾ ಇದ್ವಿ, ನಾವು ಎಷ್ಟೊತ್ತು ಉಸಿರನ್ನ ಕಟ್ಕೊಂಡಿಡಕ್ಕೆ ಸಾಧ್ಯ? ಅದು ಯಾವುದಕ್ಕೆ ಹೋಲಿಕೆ ಅಂದರೆ, ಆ ಉಸಿರಾಟನೇ ದೇವರು. ಆ ಉಸಿರಾಟನೇ ಅಂದರೆ ಈ ಶರೀರ ಆಕ್ಟಿವ್ ಆಗಿ ಇದೆ ಅನ್ನೋದಕ್ಕೆ ಎವಿಡೆನ್ಸ್ ಅವರ ಉಸಿರು, ಹಿಸ್ ಬ್ರೆತ್, ರುವಾಕ್, ದ ಸ್ಪಿರಿಟ್. ಆತನ ಉಸಿರೇ ಈ ಶರೀರದಲ್ಲಿ ಇರುವುದರಿಂದ ನಾವು ಅವರನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಇವತ್ತು ಜೀವವಾಗಿದ್ದೀವಿ. ಸೊ ಈಗ ನಾನು ಹೇಳ್ತೀನಿ ನೋಡಿ, ನಾವು ಆ ರೀತಿಯಾಗಿ ದೇವರೊಂದಿಗೆ ಒಂದಾಗಿ ಅನ್ಯೋನ್ಯತೆಯಲ್ಲಿ ಐಕ್ಯತೆಯಲ್ಲಿ ಇರುವಂತೆ ಸೃಷ್ಟಿಸಿದ ದೇವರನ್ನು ಯಾವಾಗಲೂ ದೇವರ ಆಲೋಚನೆನೇ ನಮ್ಮ ಆಲೋಚನೆಯಾಗಿರ್ಬೇಕಾಯಿತು. ಯಾವಾಗಲೂ ದೇವರ ಮಾತಿಗೆ ನಾವು ಶಬ್ದ ಕೊಡುವರಾಗಿ ಇರಬೇಕಾಯಿತು. ಯಾವಾಗಲೂ ದೇವರ ಉದ್ದೇಶದ ಪ್ರಕಾರ ನಮ್ಮ ಶರೀರದ ಮೂಲಕ ಕ್ರಿಯೆಗಳು ಇರಬೇಕಾಯಿತು. ಆದರೆ ಅವರು ಸ್ಪಷ್ಟವಾಗಿ ಹೇಳಿದ ಕಾರ್ಯಕ್ಕೆ ಕರೆಕ್ಟಾಗಿ ವಿರುದ್ಧವಾಗಿ ಕಾರ್ಯ ಮಾಡಿದಾಗ ಅದು ಏನಂತ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಮರದ ಹಣ್ಣನ್ನು ತಿನ್ನಬೇಡ ಅಂತ ಹೇಳುವಾಗ ಅದನ್ನು ಹೋಗಿ ತಿನ್ನುವಾಗ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅವರು ನನ್ನಲ್ಲಿ ಇರುವವರನ್ನು ನಾವು ಸಪ್ರೇಟಾಗಿ ಹೊರಗಡೆ ತಳ್ತಾ ಇದ್ವಿ. ಈಗ ನಿನ್ನ ಆಲೋಚನೆ ನನಗೆ ಬೇಡ, ನಿನ್ನ ಮಾತು ನನಗೆ ಬೇಡ ಅಂತ ಹೇಳುವಾಗ ಒಳಗಡೆ ಇರೋರನ್ನ ಹೊರಗಡೆ ನುಗ್ದಂಗೆ. ಇಟ್ ಇಸ್ ಲೈಕ್ ಸೇಯಿಂಗ್, ನೀನು ಹೇಳ್ಬೇಕಾಗಿಲ್ಲ, ನನಗೆ ಗೊತ್ತು ಏನು ಮಾಡಬೇಕು ಅಂತ. ಸೊ ಆ ರೀತಿಯಾದ ಒಂದು ಕಾರ್ಯ ನಡೆಯುವಾಗ ಈಗ ಅವರು ಹೊರಗಡೆ ಬಂದ್ಬಿಟ್ರೆ ಇದು ಒಂಥರ ಖಾಲಿ ಡಬ್ಬಾ ಥರ, ಇದಕ್ಕೆ ಸ್ವಂತ ಜ್ಞಾನನೇ ಇಲ್ಲ, ಇದು ಆಲೋಚನೆ ಮಾಡಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಅಂಥ ಒಂದು ಪರಿಸ್ಥಿತಿಗೆ ಮನುಷ್ಯ ಬಿದ್ದೋದ. ಸೊ ಹಾಗಾದರೆ ಇನ್ನೂ ಆ ಪ್ರೀತಿಯ ಒಂದು ವ್ಯಾಲ್ಯೂ ಏನು ಅಂತ ವಿವರಿಸ್ತೀನಿ ನೋಡಿ. ಇಮ್ಯಾಜಿನ್ ಮಾಡಿ ನೋಡಿ, ಒಂದು ತಂದೆಗೆ ಒಂದು ಮಗ ಇದ್ದಾನೆ. ಆ ತಂದೆ ಅವನ ಮಗನನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವನು ಏನು ಕೇಳಿದ್ರು ಮನೆಗೆ ತಂದು ಹಾಕಿದ್ದಾರೆ. ಅವನಿಗೆ ಬೇಕಾಗಿರುವ ಒಳ್ಳೆ ಬಟ್ಟೆ, ಕಾರು, ಅವನ ಸ್ಪೋರ್ಟ್ಸ್ ಏನೇನು ಆಸೆ ಪಡ್ತಾನೋ ಎಲ್ಲವನ್ನು ತಂದು ಮನೇಲಿ ಇಟ್ಟಿದ್ದಾರೆ. ಸೊ ಎಲ್ಲಿಯ ತನಕ ನನ್ನ ಅಪ್ಪ ಅಂತ ಹೇಳಿ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೋ ಅಲ್ಲಿಯ ತನಕ ಆ ಮನೆಯಲ್ಲಿ ಇರೋದೆಲ್ಲ ಅವನಿಗೆ ಸ್ವಂತ ಅವನು ತಗೊಂಡು ಉಪಯೋಗಿಸ್ಬೋದಾಯ್ತು. ಆದರೆ ಯೋಚನೆ ಮಾಡಿ ನೋಡಿ, ಒಂದಿನ ಇಲ್ಲ, ನನಗೆ ಇದಕ್ಕಿಂತ ಬೇರೆ ಒಂದು ಕಾರ್ಯ ಚೆನ್ನಾಗಿದೆ ಅಂತ ನೀನು ಬೇಡ ಅಂತ ಬಿಟ್ಟು ಹೋದ ಮೇಲೆ ಈಗೇನಾಯಿತು, ತಂದೆಯ ಪ್ರೀತಿ ಹೆಚ್ಚಾಗಿ ಇರೋದರಿಂದ ಆ ಪ್ರೀತಿ ಏನು ಕಡಿಮೆ ಆಗಿಲ್ಲ. ಆ ಪ್ರೀತಿಯ ನಿಮಿತ್ತವಾಗಿ ಮಗನಿಗೆ ಮಾಡಿಟ್ಟಿರುವ ಕಾರ್ಯಗಳು ಎಲ್ಲೂ ಹೋಗಿಲ್ಲ. ಆದರೆ ಮಗನು ಆ ಸಂಬಂಧವನ್ನು ಬಿಟ್ಟು, ಆ ಮನೆಯನ್ನು ಬಿಟ್ಟು ಹೊರಗಡೆ ಹೋಗಿದ್ದರ ನಿಮಿತ್ತವಾಗಿ ಅವನು ಇರೋದನ್ನು ಕಳ್ಕೊಂಡ. ಸೊ ಹಾಗಾದರೆ ಮನುಷ್ಯ ದೇವರ ಆಶೀರ್ವಾದದಲ್ಲಿ ಇಲ್ಲದೇ ಇರೋದಕ್ಕೆ ಒಂದೇ ಕಾರಣ, ಅವನು ದೇವರ ಐಕ್ಯತೆಯಲ್ಲಿ ಇಲ್ಲದೇ ಇರೋದಕ್ಕೆ ಕಾರಣ. ದೇವರ ಜೊತೆ ಒಂದಾಗಿಲ್ಲ ಅಂದರೆ ದೇವರ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ, ಮನೆಯಲ್ಲಿ ಇರುವ ಆಶೀರ್ವಾದವನ್ನು ಅನುಭವಿಸೋಕ್ಕೆ ಸಾಧ್ಯವಿಲ್ಲ.
ಸೊ ಹಾಗಾದ್ರೆ ಇಲ್ಲಿ ಪ್ರೀತಿ ಅನ್ಬೋದು, ದೇವರ ಪ್ರೀತಿ ಬದಲಾವಣೆ ಆಗೇ ಇಲ್ಲ. ದೇವರು ಅವನು ದೂರ ಹೋದ ಮೇಲೆ ಕೂಡ ಅವನು ಪ್ರೀತಿ ಮಾಡ್ತಾ ಇದ್ದಾರೆ. ಅವರು ಪ್ರೀತಿ ಮಾಡ್ತಾ ಇರೋದ್ರಿಂದಾನೇ ಅವನ್ನ ಕರೀತಾ ಇದ್ದಾರೆ. ಇಲ್ಲಿ ಬಾ, ನಿನ್ನ ಜೀವ ನನ್ನಲ್ಲಿದೆ, ನಿನಗೆ ಬೇಕಾಗಿರುವುದು ನಮ್ಮ ಮನೆಯಲ್ಲಿ ಇದೆ, ಅದರಿಂದ ಬಾ. ಸೊ ಹಾಗಾದ್ರೆ ಇದು ಅವನು ಇಷ್ಟಪಟ್ಟು ಹೊರಗಡೆ ಹೋಗಿದ ಕಾರ್ಯದ ನಿಮಿತ್ತವಾಗಿ ಅವನ ಅಂಥ ಪರಿಸ್ಥಿತಿಯಲ್ಲಿ ಇದ್ದಾನೆ ಹೊರತು ದೇವರು ಅವನನ್ನು ದಂಡಿಸ್ಬಿಟ್ರು, ಇಲ್ಲ ದೇವರು ಏನೋ ಅವನು ಮಾಡ್ದ ಅದರಿಂದ ಆ ಥರ ಪರಿಸ್ಥಿತಿಯಲ್ಲಿ ಇದ್ದಾನೆ, ಇಲ್ಲ ದೇವರು ಅವನ ಹತ್ರ ಇರೋದು ಕಿತ್ಕೊಂಡ್ಬಿಟ್ರು, ಈ ರೀತಿ ಇದೆಲ್ಲ ತಪ್ಪು. ಸೊ ಹಾಗಾದ್ರೆ ಈಗ ಸ್ಪಷ್ಟವಾಗಿ ವಿವರಿಸ್ತೀನಿ ಆತನ ಪ್ರೀತಿಯ ನಿಮಿತ್ತವಾಗಿ ಏನು ಮಾಡಿದ್ರು ಅಂತ. ಒಂದು ಫುಲ್ ಪಿಕ್ಚರ್ ನೋಡ್ಬೇಕಂದ್ರೆ ರೋಮನ್ಸ್ ಚಾಪ್ಟರ್ 8:29-30. ರೋಮನ್ಸ್ ಚಾಪ್ಟರ್ 8, ರೋಮನ್ಸ್ 8:29-30 ಇದರಲ್ಲಿ ನೋಡಿ, ಫಾರ್ ದೋಸ್ ಹೂಮ್ ಹಿ ಫೋರ್ ನ್ಯೂ ಅಂದ್ರೆ ಏನು ಗೊತ್ತಾ? ಜಗದುತ್ಪತ್ತಿಗೆ ಮುಂಚೆನೆ ಅವನ ಬಗ್ಗೆ ತಿಳಿದಿರುವುದು. ಯಾರ ಬಗ್ಗೆ? ನಿಮ್ಮ ಬಗ್ಗೆ, ನನ್ನ ಬಗ್ಗೆ. ತಿಳಿದಿರೋರ್ನ ಅವರ ಯಾವ ಉದ್ದೇಶಕ್ಕೋಸ್ಕರ ಬೇಕಾಗಿದ್ದಾರೋ ಆ ಕಾರ್ಯವನ್ನು ಕೂಡ ತೀರ್ಮಾನ ಮಾಡಿಬಿಡುವುದು. ದಟ್ ಇಸ್ ಪ್ರೀಡಿಸ್ಟೈನ್ಡ್ ಮೀನಿಂಗ್ ಇವ್ರನ್ನ ಯಾವುದಕ್ಕೋಸ್ಕರ ಇವ್ರ ಬಗ್ಗೆ ನಾನು ಯೋಚನೆ ಮಾಡಿದ್ನೋ ಆ ಕಾರ್ಯವನ್ನು, ಈ ಉದ್ದೇಶ ಅವರ ಮೂಲಕ ನೆರವೇರಿಸುವಂತೆ ಆ ಕಾರ್ಯವನ್ನು ಮಾಡಿರೋದು. ವೆನ್ ದ ಮೊಮೆಂಟ್ ಯು ಸೇ ಡೆಸ್ಟಿನಿ ಅಂತ ಹೇಳಿದ್ರೆ ಅದು ಯಾವುದಕ್ಕೋಸ್ಕರ, ಉದ್ದೇಶ ಅಂತ ಹೇಳ್ಬೋದು. ಪ್ರೀಡಿಸ್ಟೈನ್ಡ್ ಅಂದರೆ ಅದನ್ನ ಮುಂಚೆನೆ ಅವ್ರ ಆಲೋಚನೆ ಬಂದಾಗಲೇ ಮುಗಿಸ್ಬಿಟ್ಟು ಇವ್ರಿಗೆ ಏನಾಗಬೇಕು ಅನ್ನುವ ಕಾರ್ಯ ನೆರವೇರಿಸಿರೋದು. ಸೊ ಇಲ್ಲಿ ಫಾರ್ ದೋಸ್ ಹೂಮ್ ಫೋರ್ ನ್ಯೂ ಹಿ ಆಲ್ಸೋ ಪ್ರೀಡಿಸ್ಟೈನ್ಡ್. ಯಾರ ಬಗ್ಗೆ ನನಗೆ ಆಲೋಚನೆ ಬಂತೋ ಅವ್ರಿಗೆ ಏನು ಆಗಬೇಕು, ಅವ್ರು ಏನು ಅವರ ಉದ್ದೇಶ, ಅವರ ಜೀವನದಲ್ಲಿ ಇಲ್ಲ ಅವರ ಮೂಲಕ ಏನು ಮಾಡಬೇಕು ಎಂಬುವ ಕಾರ್ಯಗಳು ಕೂಡ ತೀರ್ಮಾನ ಆಗಿರೋದು. ಯಾವ ಉದ್ದೇಶವನ್ನು ನಾನು ಫೈನಲೈಸ್ ಮಾಡಿದ್ದೀನೋ, ತೀರ್ಮಾನ ಮಾಡಿದ್ದೀನೋ, ಈಗ ಅದು ನೆರವೇರುವಂತೆ ಅವನನ್ನು ಕರೀತಾ ಇದ್ದೀನಿ. ಐ ಆಮ್ ಕಾಲಿಂಗ್ ಯು ಬೈ ನೇಮ್. ಅವನನ್ನು ಹೆಸರನ್ನು ಇಟ್ಟು ಕರೀತಾ ಇದ್ದೀನಿ. ಆಕ್ಚುಲಿ ಹೆಸರು ಬಂದ್ಬಿಟ್ಟು ಏನು ಗೊತ್ತಾ? ಕಾಲಿಂಗ್. ಯಾರನ್ನ ಒಬ್ಬರು ಕರೆದ್ರೆ ಹೆಸರಿಟ್ಟು ಕರಿತೀವಿ, ಆದರೆ ಅರ್ಥ ಏನು? ಒಬ್ಬರನ್ನ ಹೆಸರಿಟ್ಟು ಕರೆಯೋದಾದರೆ ಅವರಿಂದ ಏನು ಮಾಡೋಕ್ಕಾಗುತ್ತೆ, ಅವರು ಯಾವ ಉದ್ದೇಶಕ್ಕೋಸ್ಕರ ಇದ್ದಾರೆ ಅನ್ನುವ ಕಾರ್ಯ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಯಲ್ಲಿ ಒಂದು ಎಲೆಕ್ಟ್ರಿಷಿಯನ್, ಒಂದು ಇಂಜಿನಿಯರ್, ಒಂದು ಮ್ಯಾನೇಜರು, ಈ ಹೆಸರು ಬೇರೆ ಬೇರೆ ಇರ್ಬೋದು. ಈಗ ಒಂದು ಆಫೀಸರ್ ಒಬ್ಬರನ್ನ ಕರೀತಾ ಇದ್ದಾನೆ ಅಂತ ಹೇಳಿದ್ರೆ, ಈಗ ಒಂದು ಇಂಜಿನಿಯರ್ನ ಕರೀತಾ ಇದ್ದಾನೆ ಅಂತ ಹೇಳಿದ್ರೆ, ಅವನ ಇಂಜಿನಿಯರ್ ಕೆಲಸ ಮಾಡುವುದಕ್ಕೋಸ್ಕರ ಅದರ ಸಂಬಂಧವಾಗಿರುವ ಒಂದು ಕಾರ್ಯವನ್ನು ಮಾಡೋದಕ್ಕೆ ಅವನ್ನ ಕರೀತಾ ಇರೋದು. ಸೊ ಹಾಗಾದ್ರೆ ವೆನ್ ಯು ಆರ್ ಕಾಲಿಂಗ್, ಯು ಡೋಂಟ್ ಕಾಲ್ ಎನಿ ಒನ್ ವಿತೌಟ್ ಅ ಪರ್ಪಸ್. ನೀವು ಬಂದು ಒಬ್ಬರನ್ನ ಕರೀತಾ ಇದ್ದೀರಾ ಅಂದರೆ ಕರೆದೆ, ಇಲ್ಲ ಸುಮ್ಮನೆ ಕರೆದೆ ನೋಡೋಕ್ಕೋಸ್ಕರ ಅಂತ ಯಾರು ಹೇಳೋದಿಲ್ಲ. ಕರೆದ್ರೆ ಏನೋ ಕಾರ್ಯ ಆಗಬೇಕು, ಇಲ್ಲ ಅವರಿಂದ ಏನೋ ಆಗಬೇಕು, ಇಲ್ಲ ಅವ್ರಿಗೊಂದು ವಿಷಯವನ್ನು ಹೇಳಬೇಕು, ಇಲ್ಲ ಅವರಿಂದ ಏನೋ ಒಂದು ತಿಳ್ಕೋಬೇಕು. ಸೊ ಇಲ್ಲ ನಿಮ್ಗೆ ಆಗದೆ ಇರುವ ಕಾರ್ಯ ಅವರಿಂದನೇ ಆಗುವ ಕಾರ್ಯವಾಗಿರಬೇಕು. ಸೊ ಹಾಗಾದ್ರೆ ಒಂದು ಉದ್ದೇಶ ಇಲ್ಲದೆ ನೀವು ಕರೆಯೋದಿಲ್ಲ. ಸೊ ಅದರಂತೆ ಅವರು ಯಾರ ಬಗ್ಗೆ ಜಗದುತ್ಪತ್ತಿಗೆ ಮುಂಚೆನೆ ಆಲೋಚನೆ ಮಾಡಿದ್ರೋ ಆ ಆಲೋಚನೆಯ ಪ್ರಕಾರ ಅವರಿಗೆ ಒಂದು ಅಂತ್ಯವಾದ ಡೆಸ್ಟಿನಿ, ಅವರಲ್ಲಿ ಏನು ಉದ್ದೇಶ ಅನ್ನೋದು ತೀರ್ಮಾನಿಸಿದ್ರೋ ಆ ತೀರ್ಮಾನವನ್ನು ನೆರವೇರಿಸುವಂತೆ ಈಗ ಅವ್ರನ್ನ ಕರೀತಾ ಇದ್ದಾರಂತೆ, ನಿಮ್ಮನ್ನು ಕರೀತಾ ಇದ್ದಾರೆ. ಸೊ ದೋಸ್ ಹೂ ಆರ್ ಕಾಲ್ಡ್, ಯಾರನ್ನ ಕರೆದಿದ್ದಾರೋ ಅವ ಉದ್ದೇಶವನ್ನು ನೆರವೇರಿಸುವಂತೆ ಜಸ್ಟಿಫೈ ಮಾಡಿದಾರ. ಅಂದರೆ ಜಸ್ಟಿಫೈ ಅಂದರೆ ಏನು ಗೊತ್ತಾ? ನೀನು ಇದಕ್ಕೆ ಪಾತ್ರವಾಗಿಲ್ಲ, ಆದರೆ ನಿನ್ನನ್ನು ಪಾತ್ರವಾಗಿ ಮಾರ್ಪಡುವಂತೆ ನಾನು ನಿನ್ನನ್ನು ಸರಿಯಾಗಿ ದೇವರ ಮುಂದೆ ನಿಲ್ಲುವಂತೆ ನೀತಿವಂತನಾಗಿ, ಸರಿಯಾಗಿ ಪರಿಶುದ್ಧವಂತನಾಗಿ ನಾನು ನಿನ್ನನ್ನು ಮಾರ್ಪಡಿಸ್ತಾ ಇದ್ದೀನಿ ಅನ್ನೋದೇ ಜಸ್ಟಿಫೈಡ್. ಯಾರನ್ನು ಜಗದುತ್ಪತ್ತಿಗೆ ಮುಂಚೆ ಆಲೋಚನೆ ಮಾಡಿದ್ನೋ ಅವ್ರಿಗೆ ಒಂದು ಉದ್ದೇಶವನ್ನು ತೀರ್ಮಾನ ಮಾಡಿದೆ, ಆ ಉದ್ದೇಶವನ್ನು ನೆರವೇರಿಸೋದಕ್ಕೋಸ್ಕರ ಒಬ್ಬನ ಕರೆದೆ, ಅವನ ಕರೆದಿರೋವನ್ನ ಕೂಡ ಪರ್ಫೆಕ್ಟ್ ಆಗಿ ಮಾಡುವಂತೆ ದೇವರ ಮುಂದೆ ಅವನ್ನ ಪರ್ಫೆಕ್ಟ್ ಆಗಿ ಮಾಡಿದ್ದೀನಿ. ಈಗ ಯಾರನ್ನ ಪರ್ಫೆಕ್ಟ್ ಆಗಿ ಮಾಡಿದ್ದೀನೋ
ಈಗ ಆ ಜಗದುತ್ಪತ್ತಿಗೆ ಮುಂಚೆ ಆ ಯಾವ ಉದ್ದೇಶ ಇತ್ತೋ ಆ ಉದ್ದೇಶ ನೆರವೇರುವಂತೆ ಅವನ ಮಹಿಮೆಯನ್ನು ಪಡಿಸಿದ್ದೀನಿ. ಇಲ್ಲಿ 5 ಕೀವರ್ಡ್ ನೋಡ್ಬೋದು: ಫೋರ್ ನ್ಯೂ, ಪ್ರೀಡಿಸ್ಟೈನ್ಡ್, ಕಾಲ್ಡ್, ಜಸ್ಟಿಫೈಡ್, ಗ್ಲೋರಿಫೈಡ್. ಜಗದುತ್ಪತ್ತಿಗೆ ಮುಂಚೆ ಯಾರ ಆಲೋಚನೆಯಲ್ಲಿ ಯಾವ ಯೋಚನೆ ಇತ್ತೋ, ಯಾರನ್ನ ನನಗೆ ಗುರ್ತಿದ್ನೋ ಅವನಿಗೆ ಆ ಉದ್ದೇಶ ಏನು ಅಂತ ತೀರ್ಮಾನ ಮಾಡಿದೆ. ಆ ತೀರ್ಮಾನ ಮಾಡಿದವನ್ನ ಕರೆದವನ್ನ ನಾನು ಜಸ್ಟಿಫೈ ಮಾಡಿದೆ, ಅಂದರೆ ನೀತಿವಂತನಾಗಿ ಮಾರ್ಪಡಿಸಿದೆ. ಅವನ ನೀತಿವಂತನಾಗಿ ಮಾರ್ಪಡಿಸಿದವನ್ನ ಮಹಿಮೆನೂ ಪಡಿಸಿದೆ. ಹಾಗಾದರೆ ಅವರು ಯಾವ ಉದ್ದೇಶವನ್ನು ತೀರ್ಮಾನ ಮಾಡಿದ್ರೋ ಆ ಉದ್ದೇಶ ಕಾಣುವ ರೂಪದಲ್ಲಿ ಪ್ರಕಟವಾಗುವಂತೆ ಅವನ್ನ ಕರೆದರು, ಅದನ್ನು ನೆರವೇರಿಸುವಂತೆ ಮಾರ್ಪಡಿಸಿದ್ರು. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಅವನ ನೀತಿವಂತನವಾಗಿ ಮಾರ್ಪಡಿಸಿದ್ರು. ನೀತಿವಂತನಾಗಿ ಮಾರ್ಪಡಿಸೋದನ್ನ ಮೂಲಕ ಮಹಿಮೆನ ಪಟ್ಟರು. ಸೊ ಇವತ್ತು ಈಗ ಈ ಪದವನ್ನೇ ನಾನು ಇವತ್ತು ಎಂಫಸೈಸ್ ಮಾಡೋಕ್ಕಿದ್ದೀನಿ, ದ ಗ್ಲೋರಿಫೈಡ್. ಈಗ ಇಂಟ್ರೆಸ್ಟಿಂಗ್ ಆದ ಕಾರ್ಯ ನೋಡಿದ್ರೆ, ಪಾಲ್ ಈ ಮಾತುಗಳನ್ನ ಬರೆಯುವಾಗ ಎಲ್ಲ ನೋಡಿ, ಎಲ್ಲ ಪಾಸ್ಟೆನ್ಸ್ ಇರುತ್ತೆ. ಪಾಸ್ಟೆನ್ಸ್ ಎಲ್ಲ ನಡೆದು ಮುಗಿದಿರುವ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಫೋರ್ ನ್ಯೂ, ನನಗೆ ಆಗಲೇ ಗೊತ್ತಾಗಿತ್ತು, ಆ ಉದ್ದೇಶವನ್ನು ತೀರ್ಮಾನ ಮಾಡಿಬಿಟ್ಟಿದ್ದೆ. ಅವನು ಅಂತ ತೀರ್ಮಾನವನ್ನು, ಆ ಉದ್ದೇಶವನ್ನು ನೆರವೇರುವಂತೆ ಅವನ್ನ ಆಲ್ರೆಡಿ ಕರೆದು ಬಿಟ್ಟಿದ್ದೆ. ಕರೆದವನ್ನ ನಾನು ನೀತಿವಂತನಾಗಿ ಮಾಡಿಸ್ಪಡಿಸ್ಬಿಟ್ಟೆ, ಮಾರ್ಪಡಿಸಿದವನ್ನ ಮಹಿಮೆಯನ್ನು ಪಡಿಸ್ಬಿಟ್ಟೆ. ಸೊ ಇಫ್ ಯು ಸಿ ಎವ್ರಿ ಸ್ಟೆಪ್, ಎವ್ರಿ ವರ್ಡ್ ಇನ್ ದ ಸ್ಕ್ರಿಪ್ಚರ್, ರೋಮನ್ಸ್ 8:29-30 ಇದು ಆಗಲೇ ನೆರವೇರಿರುವ ಕಾರ್ಯವಾಗಿದೆ, ಇದು ಮುಗಿದೋಗಿರುವ ಕಾರ್ಯವಾಗಿದೆ. ಇಟ್ ಇಸ್ ಅಕಂಪ್ಲಿಷ್ಡ್. ಸೊ ಹಾಗಾದ್ರೆ ಇಫ್ ಇಟ್ ಇಸ್ ಆಲ್ರೆಡಿ ಅಕಂಪ್ಲಿಷ್ಡ್, ಎಲ್ಲಿ? ಇದೇ ಇಂಪಾರ್ಟೆಂಟ್. ಈಗ ನೋಡಿ, ವೈ ಕುಡಂಟ್, ಈಗ ನೋಡಿ ಈ ಪ್ರಶ್ನೆಗೆ ಬರೋಣ. ಈಗ ಮನುಷ್ಯ ಪಾಪ ಮಾಡ್ದ ಸರಿ, ಅಂದರೆ ತಪ್ಪು ಮಾಡ್ಬೇಡ. ಯಾಕೆ ದೇವರು ಅದನ್ನ ಇಗ್ನೋರ್ ಮಾಡಿ, ಇಲ್ಲ ಸಾಧಾರಣವಾಗಿ ಆಯ್ತು ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟೆ, ಕ್ಷಮಿಸ್ಬಿಟ್ಟು ಹೋಗು, ಇನ್ನೊಂದ್ಸರಿ ಮಾಡಬೇಡ ಅಂತ ಬಿಟ್ಬಿಡ್ಬೋದಾಯ್ತು? ಈಗ ನಾನು ಹೇಳ್ತೀನಿ ನೋಡಿ, ದೇವರು ನಿಬಂಧನೆ ಇಲ್ಲದೆ ಇರುವ ಪ್ರೀತಿಯಾಗಿದ್ದಾರೆ. ಅದೇ ಸಮಯದಲ್ಲಿ ಅವರಿಗಿಂತ ಅವರು ಹೇಳಿದ ಮಾತನ್ನು ಉನ್ನತದಲ್ಲಿಟ್ಟಿದ್ದಾರಂತೆ. ಅಂಡ್ ದಟ್ ಇಸ್ ವೈ ಹಿ ಈಸ್ ದ ಟ್ರೂತ್, ಹಿ ಈಸ್ ದ ಟ್ರೂ ಜಸ್ಟಿಸ್. ಅವರಿಗಿಂತ ತನಗಿಂತ ತನ್ನ ಮಾತನ್ನು, ತನ್ನ ವಾಕ್ಯವನ್ನು ಮೇಲಿಟ್ಟಿದ್ದಾರಂತೆ. ಅದಕ್ಕೆ ಅವರು ಈ ರೀತಿ ಹೇಳಿದ್ದು, ಆಕಾಶವೂ ಅಳಿದು ಹೋಗ್ಬೋದು, ಭೂಮಿನೂ ಅಳಿದು ಹೋಗ್ಬೋದು, ನನ್ನ ಮಾತು ಒಂದಾದರೂ ನೆರವೇರದೇ ಇರೋದಿಲ್ಲ. ಸೊ ಹಾಗಾದರೆ ಇಲ್ಲಿ ಮನುಷ್ಯ ಸಾಧಾರಣವಾಗಿ ಶರೀರ ಪ್ರಕಾರವಾಗಿ ನೋಡಬೇಕಾದ್ರೆ ಏನೋ ತಿನ್ಬೇಡ ಅಂತ ಹೇಳಿದ್ರೆ ತಿನ್ಬಿಟ ಅನ್ನೋ ರೀತಿಯಲ್ಲಿ ನಮ್ಮ ದೃಷ್ಟಿ ಇರ್ಬೋದು. ಆದರೆ ತನಗಿಂತ ತನಗಿಂತ ಉನ್ನತದಲ್ಲಿ ಇಟ್ಟಿರುವ ಆ ವಾಕ್ಯವನ್ನೇ ಒಡೆದ್ಬಿಟ್ಟ ಮನುಷ್ಯ. ಆ ವಾಕ್ಯವನ್ನೇ ಸೋಲುವಂಗೆ ಮಾಡ್ಬಿಟ್ಟ. ಆ ವಾಕ್ಯದ ಘನತೆನೇ ಮುರಿದಾಕ್ಬಿಟ್ಟ. ಆ ವಾಕ್ಯದ ಪ್ರೆಷಸ್ನೆಸ್, ಆ ವಾಕ್ಯದ ಸೀರಿಯಸ್ನೆಸ್, ಆ ವಾಕ್ಯದ ಮಹಿಮೆಯನ್ನು ಮನುಷ್ಯ ಕೊಲಾಪ್ಸ್ ಮಾಡ್ಬಿಟ್ಟ, ವಿಚ್ ವಾಸ್ ಅನ್ಅಕ್ಸೆಪ್ಟಬಲ್. ಆಕ್ಚುಲಿ ಅವ್ರು ಇನ್ನೊಂದು ರೀತಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನಗಿಂತ ನನ್ನ ಮಾತನ್ನು ಉನ್ನತದಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಆ ಮಾತನ್ನ ನಾನು ಕೂಡ ಮೀರಲಿಕ್ಕೆ ಸಾಧ್ಯವಿಲ್ಲ. ಸೊ ಮಾತನ್ನು ಮೀರುವುದೇ ಪಾಪ. ದೇವರ ಮಾತನ್ನು ಮೀರುವುದು ನಿತ್ಯವಾದ ಮರಣವನ್ನು ಉಂಟು ಮಾಡೋದು. ಈಗ ಆತನ ವಾಕ್ಯವನ್ನು ಮೀರಿದ್ರಿಂದ, ಬಿಕಾಸ್ ಮ್ಯಾನ್ ಫೇಲ್ಡ್ ದ ವರ್ಡ್, ವಾಕ್ಯವನ್ನು ಸೋಲುವ ಹಾಗೆ ಮಾಡಿದ್ರಿಂದ ಆ ವಾಕ್ಯವೇ ನರವತಾರ ಎತ್ತಿ ಮಾಂಸವಾಗಬೇಕಾಯಿತು ನಮ್ಮನ್ನು ರಕ್ಷಿಸೋದಕ್ಕೆ. ಮತ್ತೆ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ವಾಕ್ಯವನ್ನು ಸೋಲುವ ಹಾಗೆ ಮಾಡಿದ್ರಿಂದ, ವಾಕ್ಯದ ಮಹಿಮೆಯನ್ನು ಕಳ್ಕೊಳ್ಳುವಂಗೆ ಮಾಡಿದ ಮನುಷ್ಯನಿಗೆ ಆ ವಾಕ್ಯವೇ ಕೆಳಗಡೆ ಇಳಿದು ಬಂದು ನರವತಾರ ಎತ್ತಿ ಮಾಂಸದಲ್ಲಿ ಈಗ ಆ ಪರಿಹಾರವನ್ನು ಇಟ್ಟು ಮತ್ತೆ ನಮ್ಮನ್ನು ರಕ್ಷಿಸುವಂತೆ ಮಾಡಿತು. ಸೊ ಹಾಗಾದ್ರೆ ಯೇಸು ಅಂತ ಹೇಳುವಾಗಲ್ಲ ನಿಮಗೆ ಶರೀರದ ರೂಪ, ಶರೀರದಲ್ಲಿರುವ ಅಪಿಯರೆನ್ಸ್, ಎತ್ತರವಾಗಿ ಇಷ್ಟು ಉದ್ದ ಕೂದಲು ಇಟ್ಕೊಂಡು ಬಿಳಿ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ರು ಅನ್ನುವ ಆ ಚಿತ್ರ ಕಾಣಿದ್ರೆ ಆವಾಗ ನೀವು ಇನ್ನೂ ಯೇಸುವನ್ನು ಅರಿತಿಲ್ಲ.
ನೀವು ಬರೀ ಶರೀರದ ರೂಪದಲ್ಲಿ ಇರೋದನ್ನು ನೋಡಿದ್ರೆ ಮಾತ್ರನೇ ನನಗೆ ಯೇಸು ಅಂತ ಸ್ವೀಕಾರ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ ನೀವು ಥಾಮಸ್. ಆದರೆ ಯೇಸು ಬರೀ ಮಾಂಸದಲ್ಲಿರೋರಲ್ಲ, ಯೇಸು ಎಂಬುವರು ವಾಕ್ಯವಾಗಿದ್ದ ದೇವರು ಮಾಂಸವಾಗಿರುವ ಕಾರ್ಯ. ಹಾಗಾದರೆ ಯಾವಾಗೆಲ್ಲ ನೀವು ಯೇಸು ಬಗ್ಗೆ ನೋಡ್ತಾ ಇದ್ದೀರೋ ಅವಾಗೆಲ್ಲ ನಿಮಗೆ ವಾಕ್ಯ ಎಂಬುದಾಗಿ. ಅದಕ್ಕೆ ಈ ದಿನಗಳಲ್ಲಿ ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಅಂತ ಹೇಳುವಾಗಲ್ಲ ಅಕ್ಷರವನ್ನು ಹುಡುಕ್ತಾ ಇರಬೇಡಿ. ಆ ಅಕ್ಷರದ ಮೂಲಕ ಆ ಸತ್ಯದ ಆತ್ಮವನ್ನು ಹೊಂದಿಕೊಂಡು ಆ ಸತ್ಯವಾಗಿರುವ ಯೇಸುವನ್ನು ಅನುಭವಿಸುವವರಾಗಿರಬೇಕು. ಸೊ ಹಾಗಾದರೆ ಯಾವ ವಾಕ್ಯವನ್ನು ಮನುಷ್ಯ ಸೋಲಿಸಿದ್ನೋ ಆ ವಾಕ್ಯವೇ ಇಳಿದು ಬಂದು ಈಗ ನರವತಾರ ಎತ್ತಿ ಮನುಷ್ಯನಿಗೆ ವಾಕ್ಯ ಎಂಬುವ ಮಹಿಮೆ ಎಂಥದ್ದು ಅಂತ ವಾಕ್ಯವೇ ಜೀವವಾಗಿ ಎದ್ದು ಬಂದು ವಾಕ್ಯವೇ ಮರಣ ಹೊಂದಿ ವಾಕ್ಯವೇ ರಕ್ತ ಸುರಿದು ಆ ವಾಕ್ಯದ ಪುನರುತ್ಥಾನದ ಮೂಲಕ ವಾಕ್ಯ ಅಂದರೆ ಅದು ಸಾಧಾರಣ ಕಾರ್ಯ ಅಲ್ಲ ಅನ್ನುವ ವಾಕ್ಯವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಇವತ್ತು ವಾಕ್ಯವನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಾವು ಜೀವಿಸ್ತಾ ಇರೋದು, ಚಲಿಸ್ತಾ ಇರೋದು, ನಮ್ಮ ಉಸಿರಿರೋದೇ ಎಲ್ಲವೂ ಆ ಕ್ರಿಸ್ತನಲ್ಲಿ ಅಂತ ಹೇಳುವಾಗ ವಾಕ್ಯದಲ್ಲಿ ಅಂತ ಅರ್ಥ. ಸೊ ಹಾಗಾದರೆ ಈಗ ಫ್ಲೋ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಯಾವ ವಾಕ್ಯವನ್ನು ಮನುಷ್ಯನು ಹೊಡೆದನೋ ಆ ವಾಕ್ಯವೇ ಮಾಂಸವಾಗಿ ಬಂದು ಆ ವಾಕ್ಯ ಎಂಬುವ ಯೇಸುವಿನ ಮೂಲಕ ಆ ವಾಕ್ಯವೇ ಮರಣ ಹೊಂದಿತ್ತು, ಆ ವಾಕ್ಯವೇ ಪುನರುತ್ಥಾನ ಆಯಿತು, ಆ ವಾಕ್ಯವೇ ಇವತ್ತು ನಮ್ಮಲ್ಲಿ ಜೀವನ ಮಾಡ್ತಾ ಇರೋದು, ಜೀವಿಸ್ತಾ ಇರೋದು. ಆ ವಾಕ್ಯದ ನಿಮಿತ್ತವಾಗಿ ನಾವು ಇವತ್ತು ಆ ಪುನರುತ್ಥಾನವನ್ನು ಹೊಂದಿ ಇವತ್ತು ಯೇಸು ಕ್ರಿಸ್ತನಲ್ಲಿ ಒಂದಾಗಿ ಆ ಸತ್ಯವೇ ನಮ್ಮನ್ನು ನಡೆಸುವ ರೀತಿಯಲ್ಲಿ ಇವತ್ತು ಜೀವಿಸ್ತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ನಿಮ್ಮ ಆತ್ಮದ ಕಣ್ಣುಗಳ ತೆರೆಯಲಿ. ಯಾವ ರೀತಿ ಅಂತ ಹೇಳಿದ್ರೆ, ಲೆಟ್ ಮಿ ಟೆಲ್ ಯು ವೈ ಜೀಸಸ್ ದೇವರು ಯಾಕೆ ಸುಮ್ಮನೆ ಸಾಧಾರಣವಾಗಿ ಕ್ಷಮಿಸೋಕ್ಕಾಗಲಿಲ್ಲ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಇಮ್ಯಾಜಿನ್, ಈಗ ಒಂದು ಕಳ್ಳ ಸಿಕ್ಕಾಕೊಂಬಿಟ್ಟ, ತಪ್ಪು ಮಾಡಿಬಿಟ್ಟ. ಈಗ ಅವನ್ನ ಕೋರ್ಟಿಗೆ ತೊಗೊಂಬಂದು ನೆಲೆಸಿದ್ದಾರೆ. ತುಂಬ ಗಮನವಾಗಿ ಕೇಳಿ, ವಿಶೇಷವಾಗಿ ಇನ್ನೂ ಹೆಚ್ಚಾದ ಜನರಿಗೆ ಶೇರ್ ಮಾಡಿ. ಈ ಸತ್ಯ ಎಲ್ಲರ ಆತ್ಮದ ಕಣ್ಣುಗಳನ್ನು ತೆರೆಯಲಿ. ಈ ದಿನ ಆ್ಯಕ್ಚುಲಿ ಫ್ರೈಡೇ ಜೀವ ಬಿಟ್ಟರು. ಮೋಸ್ಟ್ಲಿ ಈ ದಿನ ಮಸ್ಟು ಪಾತಾಳಕ್ಕೆ ಹೋಗಿ ಅವ್ರು ಯಾವ ಕಾರ್ಯಗಳನ್ನು ಮುಗಿಸಿದ್ರು ಅನ್ನೋದನ್ನ ಪ್ರಿಸನರ್ಸಲ್ಲಿ ಜೀವ ಬಿಟ್ಟವರಿಗೆ ಹೋಗಿ ಸ್ವಾರ್ಥ ಹೇಳಿ ಪುನರ್ತನದೊಂದಿಗೆ ಅವ್ರನ್ನೆಲ್ಲ ಎಬ್ಬರಿಸ್ಕೊಂಡ್ಬಂದು ಇರುವ ಜನರು ಕೂಡ ಕಾಣುವಂತೆ ಮಾಡಿದ್ರು. ಅಂಥ ಒಂದು ದಿನದಲ್ಲಿ ಈಗ ನಾವು ಸತ್ಯ ಏನು, ಸತ್ಯ ನಮ್ಮಲ್ಲಿರುವಾಗ ನಾವು ಕೂಡ ಎಂಥ ಸತ್ತಿರುವ ಪರಿಸ್ಥಿತಿಯಲ್ಲಿದ್ದರೂ ನಮ್ಮ ಆತ್ಮ ಪ್ರಾಣ ಶರೀರ ಸತ್ತಿದ್ರು ಈಗ ಜೀವ ಉಂಟಾಗಿ ಆ ಜೀವದ ಮಹಿಮೆಯನ್ನು ಅನುಭವಿಸುವಂಥ ಒಂದು ಸತ್ಯವನ್ನೇ ಕೇಳ್ತಾ ಇದ್ದೀರಾ. ಯೇಸುವಿನ ನಾಮದಲ್ಲಿ ಈಗ ವಾಕ್ಯವು ಮಾಹಿತಿಯಾಗಲ್ಲ, ನಿಮಗೆ ಜೀವ ಕೊಡುವ, ಜೀವ ಉಂಟು ಮಾಡುವ, ಜೀವ ಕೊಡುವ ಆತ್ಮದಿಂದ ತುಂಬುವ ವಾಕ್ಯ ಮಾತನ್ನು ನೀವು ಹೊಂದಿಕೊಳ್ತಾ ಇರೋದ್ರಿಂದ ನೀವು ಸಾಧಾರಣವಾಗಿ ಏನೋ ನ್ಯೂಸ್ ಕೇಳೋ ಥರ ಕೇಳಿಸ್ತಾ ಇಲ್ಲ. ಈಗ ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ಶರೀರ ಒಂದು ಆತ್ಮದ ಆಪರೇಷನ್ ನಡೀತಾ ಇದೆ. ಕೇಳುವ ಒಂದೊಂದು ಶಬ್ದವು ಅದು ಒಳಗಡೆ ಬುಲೆಟ್ ಥರ ಪಿಯರ್ಸ್ ಆಗಿ ಅದು ನಿಮ್ಮ ಮಾನಸಾಂತರ ಪಡಿಸಿ ನಿಮ್ಮ ಮನಸ್ಸು, ನಿಮ್ಮ ದೃಷ್ಟಿ, ನಿಮ್ಮ ಭಾವನೆ, ನಿಮ್ಮ ಮನಸ್ಥಿತಿಗಳನ್ನು ಬದಲಾಯಿಸಿ ಈಗ ಈ ವಾಕ್ಯದ ಬಲ, ಈ ವಾಕ್ಯದ ಸಾಮರ್ಥ್ಯ, ಈ ವಾಕ್ಯದ ಜೀವ ಎಂಥದ್ದು ಅಂತ ಈಗ ನೀವು ಅನುಭವಿಸುವಂಥ ಒಂದು ಕಾರ್ಯ ನಡೀತಾ ಇದೆ. ಯೇಸುವಿನ ನಾಮದಲ್ಲಿ ಈಗ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡಲಿ. ಈಗ ನಾನು ಈ ಉದಾಹರಣೆ ಹೇಳುವಾಗ ತುಂಬ ಈ ದೇವರು ನಿಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾರೆ, ಇದು ಬೇರೆ ಯಾರಾದರೂ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈಗ ಅವನು ತಪ್ಪು ಮಾಡ್ಬಿಟ್ಟ, ಏನೋ ಕಳ್ತನ ಮಾಡ್ಬಿಟ್ಟ, ಈಗ ಕೋರ್ಟಿಗೆ ಬಂದು ನಿಲ್ಲಿಸಿದ್ದಾರೆ, ಜಡ್ಜ್ ಮುಂದೆ ನಿಲ್ಲಿಸಿದ ಜಡ್ಜ್ಮೆಂಟ್ ಸೀಟಲ್ಲಿ ಕೂತಿದ್ದಾರೆ. ಅಲ್ಲಿಂದ ಕೇಳ್ತಾ ಇದ್ದಾರೆ, ನೀನು ತಪ್ಪು ಮಾಡಿದ್ಯಪ್ಪ? ಹೌದು. ಸೊ ತಪ್ಪು ಮಾಡಿದವನಿಗೆ ದಂಡನೆ ಇದೇ ಇದೆ. ಈಗ ಆ ತಪ್ಪು ಮಾಡಿದ್ದಕ್ಕೆ ನಿನ್ನ ಮರಣ ಹೊಂದಲೇಬೇಕು ನೀನು ಅಂತ ತೀರ್ಪು ಮಾಡಿಬಿಟ್ರು. ಯಾಕಂದರೆ ಈಗ ಆ ಜಡ್ಜ್ಮೆಂಟ್ ಸೀಟಿಂದ ಇವನ್ನ ನೋಡಿ ಅಯ್ಯೋ ಪಾಪ, ಸರಿ ಮಾಡಬೇಡ, ಇನ್ನೊಂದ್ಸರಿ ಮಾಡಬೇಡ ಅಂತ ಹೇಳಿ ಕಳಿಸ್ಬಿಟ್ಟಿರಿದೆ. ಅಲ್ಲಿ ರೂಲ್ ಬುಕ್ಕಲ್ಲಿ ಪಾಪ ಮಾಡಿದವನು ಮರಣ ಹೊಂದಲೇಬೇಕು ಅಂತ ಹೇಳಿದ ವಾಕ್ಯಕ್ಕೆ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ. ವಾಕ್ಯದ ಪವರ್ ಹೋಗ್ಬಿಡುತ್ತೆ, ವಾಕ್ಯವೇ ಸತ್ತೋಗ್ಬಿಡುತ್ತೆ, ವಾಕ್ಯಕ್ಕೆ ಒಂದು ಮರ್ಯಾದೆನೇ ಇಲ್ದಂಗೆ ಆಗೋಗುತ್ತೆ, ವಾಕ್ಯಕ್ಕೆ ಒಂದು ಬೆಲೆ ಇಲ್ದಂಗೆ ಆಗೋಗುತ್ತೆ. ಅದರಿಂದ ಜಡ್ಜ್ಮೆಂಟ್ ಮಾಡಿದವರು
ನಾನು ವಾಕ್ಯವನ್ನು ಮಾಡಿದ್ರೆ ನಾನು ಒಂದು ಕರಪ್ಟ್, ನಾನು ಸುಮ್ಮನೆ ತಪ್ಪು ಮಾಡಿದ್ರೆ ಅವರು ಮರಣ ಹೊಂದಲೇಬೇಕು ಅಂತ ಒಂದು ನಿಯಮ ಇರುವಾಗ, ವಾಕ್ಯ ಡಿಕ್ಲೇರ್ ಆಗಿರುವಾಗ ನಾನು ಅದನ್ನು ಮಾಡದೆ ಹೋದ್ರೆ ನಾನು ಒಂದು ಕರಪ್ಟ್ ಜಡ್ಜ್ ಆಗಿಬಿಡ್ತೀನಿ, ನಾನು ಸುಳ್ಳಾದ ಜಡ್ಜ್ ಆಗಿಬಿಡ್ತೀನಿ, ಹೇಳೋದೊಂದು ಮಾಡೋದೊಂದು ಅಂತ ದೇವರಾಗ್ಬಿಡ್ತೀನಿ. ಸೊ ಅದರಿಂದ ಆ ಜಡ್ಜ್ ಏನು ಹೇಳ್ತಾನೆ ಗೊತ್ತಾ, ನೀನು ಪಾಪ ಮಾಡಿದೆ, ನೀನು ಮರಣ ಹೊಂದಲೇಬೇಕು ಅಂತ ತೀರ್ಪು ಬರೆದು ಬಿಟ್ರು. ಆದರೆ ನಾನು ನಿನ್ನ ಮೇಲೆ ಇಟ್ಟಿರುವ ಪ್ರೀತಿಯ ನಿಮಿತ್ತವಾಗಿ ನಿನ್ನನ್ನು ಸಾಯಕ್ಕೆ ನಾನು ಬಿಡೋದಿಲ್ಲ. ಅದರಿಂದ ನಿನ್ನ ಸ್ಥಾನದಲ್ಲಿ ಜಡ್ಜ್ಮೆಂಟ್ ಸೀಟಿಂದ ಕೆಳಗಡೆ ಇಳಿದು ಬಂದು ಅಲ್ಲಿ ಅವನ ಪಕ್ಕ ನಿಂತು ನೀನು ನಾನಾಗ್ತೀನಿ, ನಿನ್ನ ಪರವಾಗಿ ನಾನು ಸಾಯ್ತೀನಿ, ನೀನು ನಾನಾಗಿ ಸಾಯ್ತೀನಿ ಅಂತ ಹೇಳಿ, ಈಗ ಯಾವ ಜಡ್ಜ್ಮೆಂಟ್ ಸೀಟಲ್ಲಿದ್ದ ವಾಕ್ಯವು ಈಗ ಪಾಪಿಯಾಗಿ, ಅಂದರೆ ನರವತಾರ ಎತ್ತಿ ವಂಶದಲ್ಲಿ ಬಂದು ಪಾಪಿಯಾಗಿ ಅಂತ ಹೇಳುವಾಗ ಪಾಪ ಮಾಡುವುದರಿಂದ ಅಲ್ಲ, ಇವರು ಪಾಪಿಯಾಗಿ ಮಾಡಲ್ಪಟ್ಟರು. ಇದನ್ನೇ ಪಾಪಿಯಾಗಿದ್ದ ನಾನು, ಯೇಸು ನಾನಾದ, ಅವರ ಪುನರುತ್ಥಾನದಲ್ಲಿ ನಾನು ಅವರಾದೆ. ಸೊ ಹಾಗಾದರೆ ಇಲ್ಲಿ ಪುನರುತ್ಥಾನದಲ್ಲಿಯೂ ಮರಣದಲ್ಲಿ ಪುನರುತ್ಥಾನದಲ್ಲಿಯೂ ಯೇಸು ಏನೋ ಒಂದು ಕಾರ್ಯ ಮಾಡಿದ್ರಲ್ಲ, ಯೇಸು ಮಾಡಿದೆ ನಮ್ಮನ್ನು ರೆಪ್ರೆಸೆಂಟ್ ಮಾಡಿದ್ದು, ನಮ್ಮ ಬಗ್ಗೆ ಇರುವ ಕಾರ್ಯ. ನಾವಾಗಿ ಜೀವ ಕೊಟ್ಟರು, ನಾವಾಗಿ ಜೀವವಾಗಿ ಎದ್ದರು. ಪಾಪಕ್ಕೆ ಸಂಬಳವಾಗಿ ಯಾವುದು ನಮ್ಮಿಂದ ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ. ನಾವು ಮರಣ ಹೊಂದರೆ ಮತ್ತೆ ಎದ್ದೋಳಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ಆ ರೀತಿ ಸೃಷ್ಟಿಸಲಿಲ್ಲ. ಅಂಥ ಒಂದು ಸ್ವಂತ ಜ್ಞಾನ ಬಲ ನಮ್ಮಲ್ಲಿ ತುಂಬಿಸಲಿಲ್ಲ. ನಾವು ಬರೀ ಒಂದು ಯಂತ್ರವಾಗಿದ್ವಿ, ಅವರು ಒಳಗಡೆ ವಾಸ ಮಾಡ್ತಾ ಇದ್ರು. ಅದರಿಂದನೇ ಅವರೇ ನಮ್ಮಲ್ಲಿ ಬಂದು ಅವರೇ ಮರಣ ಹೊಂದಬೇಕಾಯಿತು, ಅವರೇ ನಮ್ಮನ್ನು ಜೀವವಾಗಿ ಬರೆಸಬೇಕಾಯಿತು. ಯೇಸುವಿನ ನಾಮದಲ್ಲಿ ಒಂದು ದಿನ ಕೂಡ ದೇವರ ಅಲ್ಲದೆ ನಾವು ಸ್ವಾತಂತ್ರ್ಯವಾಗಿ ಏನೇನೋ ಮಾಡುವಂತೆ ನಮ್ಮನ್ನು ಸೃಷ್ಟಿಸಲಿಲ್ಲ. ಅದರಲ್ಲಿ 30ನೇ ವಾಕ್ಯ ನೋಡಿ, 30ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ ವಾಕ್ಯ, whom he called, ಯಾರನ್ನ ಜಗದುತ್ಪತ್ತಿಗೆ ಮುಂಚೆನೆ ತಿಳಿದು ಅವನಿಗೆ ಒಂದು ಉದ್ದೇಶವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು, ಅವ್ರನ್ನ ಕರೆದ್ರು, ಅವ್ರನ್ನ ನೀತಿವಂತನಾಗಿ ಮಾಡಿದ್ರು, ಅವ್ರನ್ನ ಮಹಿಮೆನೂ ಪಡಿಸ್ಬಿಟ್ರಂತೆ. ಇದರಲ್ಲಿ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ 5 ಕೀವರ್ಡ್ಸ್ ಹೇಳಿದೆ. ನಿಮ್ಮನ್ನ ಬಗ್ಗೆ ಯೋಚನೆ ಬಂದಾಗಲೂ ಸರಿ, ನಿಮಗೆ ಎಂಥ ಉದ್ದೇಶವನ್ನು ನೆರವೇರಿಸಬೇಕು, ನಿಮ್ಮನ್ನು ಕರೆಯುವಾಗ, ನಿಮ್ಮನ್ನು ನೀತಿವಂತನಾಗಿ ಮಾರ್ಪಡಿಸುವಾಗ, ನಿಮ್ಮನ್ನು ಮಹಿಮೆಯ ರೂಪದಲ್ಲಿ ಮಾರ್ಪಡಿಸುವಾಗಲೂ, ಇದರಲ್ಲಿ ಎಲ್ಲೂ ಕೂಡ ನಿಮ್ಮನ್ನು ಏನು ಪ್ರಶ್ನೆ ಕೇಳಿಲ್ಲ, ನೀನು ಹೇಗಿದೆಯಾ ಅಂತ ಕೇಳಿಲ್ಲ, ನೀನು ಏನು ಮಾಡೋಕ್ಕೆ ಸಾಧ್ಯ ಅಂತ ಕೇಳಿಲ್ಲ, ಇಲ್ಲ ನಿನ್ನ ಏನಾದರೂ ಒಂದು ಭಾಗ ಇದೆಯಾ ಅಂತ ಕೇಳಿಲ್ಲ. ಅವರು ಆರಂಭಿಸಿದ್ದು ಅವರೇ ಮುಗಿಸಿದ್ರು. ಹಿ ಇನಿಷಿಯೇಟೆಡ್ ಆ್ಯಂಡ್ ಹಿ ಫಿನಿಶ್ಡ್. ಸೊ ಹಾಗಾದರೆ ಇಲ್ಲಿ ಮಹಿಮೆ ಪಡಿಸಿದ್ರು ಅಂತ ಹೇಳುವ ಆ ಒಂದು ಕಾರ್ಯವನ್ನು ಇವತ್ತು ನಾವು ಸ್ವಲ್ಪ ಡೀಪಾಗಿ ನೋಡೋಣ. ನಾನು ಹೇಳುವಾಗ ತುಂಬ ಗಮನದಿಂದ ಕೇಳಿ. ಇವತ್ತು ದೇವರು ಅವರ ಜೀವವನ್ನು ಕೊಟ್ಟಿರೋದಾಗಲಿ, ಅವರು ಪುನರ್ತನ ಹೊಂದಿರುವ ಆಗಲಿ, ಈ ಸತ್ಯದ ಪ್ರಕಟಣೆ ಇರುವವರು ಇನ್ನೊಂದು ದಿನ ಭಯದಲ್ಲಿ ಇರೋದಿಲ್ಲ, ಇನ್ನೊಂದು ದಿನ ಗಲಿಬಿಲಿಯಲ್ಲಿ ಇರೋದಿಲ್ಲ, ಗೊಂದಲದಲ್ಲಿ ಇರೋದಿಲ್ಲ, ಅಪನಂಬಿಕೆಯಲ್ಲಿ ಇರೋದಿಲ್ಲ, ದುಃಖದಲ್ಲಿ ಇರೋದಿಲ್ಲ, ಚಿಂತೆಯಲ್ಲಿ ಇರೋದಿಲ್ಲ, ಕಣ್ಣೀರಲ್ಲಿ ಇರೋದಿಲ್ಲ, ವೇದನೆಯಲ್ಲಿ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಇವುಗಳನ್ನೇ ಅವರಲ್ಲಿ ಸಾಯಿಸಿದ್ದು. ಅವರು ಪುನರ್ತನ ಹೊಂದುವಾಗ ಅವರು ಮಹಿಮೆಯ ಜೀವನವನ್ನು ಅನುಭವಿಸುವಂತೆ ನಮ್ಮನ್ನು ಬೆರೆಸಿದ್ದಾರೆ. ಸೊ ಹಾಗಾದರೆ ನಾವು ಯಾಕೆ ಇವತ್ತು ಆ ಮಹಿಮೆಯ ಜೀವನವನ್ನು ಅನುಭವಿಸ್ತಾ ಇಲ್ಲ? ಲೆಟ್ ಮಿ ಟೆಲ್ ಯು ಅ ಸಿಂಪಲ್ ಥಿಂಗ್. ಮಹಿಮೆ ಹೊಂದಿದ್ದೀವಿ ಅಂತ ಹೇಳುವಾಗ ಯೇಸು ಯಾವ ರೀತಿ ಎಲ್ಲ ಮಾಡಿ ಮುಗಿಸಿದ ಮೇಲೆ ನನ್ನ ಮಗನ ತಂದೆಯಾದ ದೇವರಿಗೆ ಈಗ ನಿನ್ನ ಮಹಿಮೆಯನ್ನು ತಂದಿದ್ದೀನಿ ಅಂತ ಹೇಳಿದ್ರು. ಆ ಮಹಿಮೆ ಎಂತದಂದರೆ, ಯೇಸು ಯಾವ ಉದ್ದೇಶಕ್ಕೋಸ್ಕರ ಈ ಭೂಮಿಗೆ ಬಂದು ಕಾರ್ಯವನ್ನು ಪರ್ಫೆಕ್ಟಾಗಿ ಮಾಡಿ ಮುಗಿಸಿ ಮತ್ತೆ ತಂದೆಯ ಬಳಿಯಲ್ಲಿ ಹೋಗಿ ಎಲ್ಲವನ್ನು ಮುಗಿಸಿದ ಮೇಲೆ ಅವರ ಆಕಾಶವು ಭೂಮಿ ಕೆಳಗಡೆ ಇರುವ ಎಲ್ಲ ಅಧಿಕಾರವು ಅವರ ಕೈಗೆ ಕೊಡಲ್ಪಟ್ಟಿದೆ ಅಂತ ಹೇಳಿದ್ರೆ, ಅವರಿಗೆ ಏನು ಬೇಕೋ ಮಾಡುವ ಅಂತ ಒಂದು ಸರ್ವಶಕ್ತಿ ಅವರಲ್ಲಿ ಇತ್ತು. ಸೊ ಅದೇ ಒಂದು ಮಹಿಮೆಯ ಜೀವನ ಅಂದರೆ ಯಾವುದು ನಿಬಂಧನೆ ಇಲ್ಲದೆ, ಯಾವ ಒಂದು ಲಿಮಿಟೇಷನ್ಸ್ ಇಲ್ಲದೆ, ಯಾವ ಒಂದು ರೆಸ್ಟ್ರಿಕ್ಷನ್ ಇಲ್ಲದೆ, ಯಾವುದೋ ಒಂದು ತಡೆ ಇಲ್ಲದೆ, ಯಾವುದೋ ನೀವೇನು ಮಾಡಬೇಕು ಅಂತ ಬಯಸ್ತೀರೋ ಅದರಂತೆ ಮಾಡುವಂತೆ ಒಂದು ಶಕ್ತಿ, ಒಂದು ಸಾಮರ್ಥ್ಯ, ಒಂದು ಜೀವ.
ಸೊ ಹಾಗಾದರೆ ಮಹಿಮೆ ಹೊಂದುವುದು ಅಂತ ಹೇಳುವಾಗ ನೀವು ಫಸ್ಟ್ ನಿಮ್ಮ ಶರೀರನೇ ಮರಣಕ್ಕೆ ಪಾತ್ರವಾಗಿತ್ತು. ಇಟ್ ವಾಸ್ ಅ ಮಾರ್ಟಲ್ ಬಾಡಿ. ಆದರೆ 1 ಕೊರಿಂಥ್ಯ 15ನೇ ಅಧ್ಯಾಯದಲ್ಲಿ ನೀವು ನೋಡ್ಬೋದು, ನೀವು ಮರಣಕ್ಕೆ ಹೋಲಿಕೆಯಾಗಿದ್ದ ಶರೀರ ಅದು ಮಹಿಮೆ ಹೊಂದುವಾಗ ಮರಣ ಹೊಂದಲಿಕ್ಕೆ ಅಸಾಧ್ಯವಾಗಿರುವ ಶರೀರವಾಗಿ, ಅಂದರೆ ಇಮ್ಮಾರ್ಟಲ್ ಬಾಡಿಯಾಗಿ, ಮರಣ ಅಂದರೆ ಏನಂತಾನೆ ತಿಳಿಯದೇ ಇರುವ ಒಂದು ಶರೀರವಾಗಿ ಎದ್ದು ಬರುವುದು. ಇವತ್ತು ಪಾಪದ ನಿಮಿತ್ತವಾಗಿ ನನ್ನ ಆತ್ಮ, ಪ್ರಾಣ, ಶರೀರ ಒಂದು ಸಿಂಕಲ್ ಇಲ್ಲ. ಇವತ್ತು ನಾವು ರಕ್ಷಣೆ ಹೊಂದದ ಮೇಲೆ ಕೂಡ ನಮ್ಮ ಆತ್ಮ ಪರ್ಫೆಕ್ಟ್ ಆಗಿದೆ, ಆದರೆ ಪ್ರಾಣ ಇನ್ನೂ ಆತ್ಮದಲ್ಲಿ ಇರೋದನ್ನು ನೋಡ್ತಾ ಇದೆ. ಆದರೆ ಸಮಸ್ಯೆ ಬಂದಾಗ ಸಮಸ್ಯೆ ಕೂಡ ಹೌದು ಅಂತ ಹೇಳಿದಾಗೆಲ್ಲ ಜಾರಿ ಬೀಳ್ತಾ ಇದೆ. ನಮ್ಮ ಶರೀರ ಇನ್ನೂ ಮಾರ್ಟಲ್ ಅಂದರೆ ಮರಣಕ್ಕೆ ಪಾತ್ರವಾಗಿದೆ. ಸೊ ಹಾಗಾದರೆ ಮಹಿಮೆಯಲ್ಲಿ ನಿಮ್ಮ ಆತ್ಮ ಪರ್ಫೆಕ್ಟ್ ಆಗಿ ಯೇಸು ಕ್ರಿಸ್ತನ ಹಾಗೆ ಇರುತ್ತೆ. ನಿಮ್ಮ ಸೋಲ್, ನಿಮ್ಮ ಮನಸ್ಸು, ನಿಮ್ಮ ಪ್ರಾಣ, ನಿಮ್ಮ ಹೃದಯ ದೇವರ ಆತ್ಮದೊಂದಿಗೆ ಐಕ್ಯತೆಯಲ್ಲೇ ಇರುತ್ತೆ. ಹಂಗಾದ್ರೆ ಪಾಪ ಮಾಡಕ್ಕೆ ಮುಂಚೆ ಯಾವ ರೀತಿ ಆದಾಮನ ಯೋಚನೆ, ಭಾವನೆ, ಅವನು ಎಕ್ಸ್ಪ್ರೆಸ್ ಮಾಡಿದ ಕಾರ್ಯಗಳು ಎಲ್ಲ ದೇವರ ಕಾರ್ಯಗಳಾಗೇ ಇತ್ತೋ ಅದರಂತೆ ನಿಮ್ಮ ಪ್ರಾಣ ಪರ್ಫೆಕ್ಟ್ ಆಗಿರೋದು. ನಿಮ್ಮ ಪ್ರಾಣ ಪರ್ಫೆಕ್ಟ್ ಆಗಿರುವುದರಿಂದ ನಿಮ್ಮ ಶರೀರಕ್ಕೆ ಮರಣ, ಕೊಳ್ತೋಗೋದು, ಕೆಟ್ಟೋಗೋದು, ಎಕ್ಸ್ಪೈರ್ ಆಗೋದು ಅನ್ನುವ ಶಕ್ತಿ ಕಳ್ಕೊಬಿಟ್ಟಿದೆ. ಸೊ ಹಾಗಾದರೆ ಈ ಶರೀರ ನಿರಂತರವಾಗಿ ನಿತ್ಯವಾಗಿ ಯಾವುದೇ ಒಂದು ಡಿಪೆಂಡೆನ್ಸಿ, ಲೋಕದ ಕಾರ್ಯಗಳಲ್ಲಿ ಡಿಪೆಂಡೆನ್ಸಿಯಲ್ಲಿ ಇಲ್ಲದೆ ನಿರಂತರವಾಗಿ ನಿತ್ಯವಾಗಿ ಜೀವಿಸುವ ಒಂದು ಜೀವನ. ಸೊ ಹಾಗಾದರೆ ಮಹಿಮೆಯ ಶರೀರ ಮಹಿಮೆ ಪಡುವುದಂದರೆ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಹೊಂದದ ಮೇಲೆ ಯಾವ ರೀತಿ ಇದ್ದಾರೋ ಹಾಗೆ ಇರುವ ಶರೀರನೇ ಮಹಿಮೆ ಹೊಂದಿರುವ ಶರೀರ. ಯೇಸುವಿನ ನಾಮದಲ್ಲಿ ಈಗ ಕೂಡ ನಾನು ಪ್ರಾಫಿಟಿಗೆ ಡಿಕ್ಲೇರ್ ಮಾಡುವಾಗ ಒಂದೊಂದು ಆತ್ಮದ ಕಣ್ಣುಗಳು ತೆರೆಯಲಿ. 1 ಯೋಹಾನ 3:2 ವಾಕ್ಯ ಈ ರೀತಿ ಹೇಳ್ತಾ ಇದೆ, ನೀವು ಯಾವಾಗ ಮಹಿಮೆ ಹೊಂದುತ್ತಾ ಇದ್ದೀರಾ ಅಂದರೆ ವೆನ್ ಹಿ ಈಸ್ ರಿವೀಲ್ಡ್, ಯಾವಾಗ ಯೇಸು ಪ್ರಕಟವಾಗ್ತಾ ಇದ್ದಾರೋ ಆ ಕ್ಷಣ ಮಾತ್ರದಲ್ಲಿ ನಾವೆಲ್ಲ ಅವರ ಹಾಗೆ ಆಗ್ಬಿಡ್ತೀವಿ. ಫಾರ್ ವಿ ಶಾಲ್ ಸಿ ಹಿಮ್ ಆಸ್ ಹಿ ಈಸ್. ಇವತ್ತು ಅವರು ಇದ್ದಾರೆ ಎಂಬುವ ನಂಬಿಕೆಯಲ್ಲಿ ನಡೀತಾ ಇದ್ದೀವಿ. ಅವರು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಎಂಬುವ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದಾನೆ. ಆದರೆ ಅವರು ಪ್ರಕಟವಾಗುವಾಗ, ಮತ್ತೆ ತಿರುಗಿ ಬರುವಾಗ, ಅವರ ಜೊತೆ ನಾವು ಎಬ್ಬರಿಸಲ್ಪಡುವಾಗ, ಆ ಮಹಿಮೆಯ ಶರೀರದಿಂದ ಅವರನ್ನು ನೋಡುವಾಗ ನಾವು ಒಂದೇ ರೀತಿಯಾಗಿ ಇರ್ತೀವಿ. ಅವರು ಹೇಗಿರ್ತಾರೋ ನಾವು ಹಾಗೇ ಇರ್ತೀವಿ. ಈಗಿರುವ ಶರೀರ ಕಾಯಿಲೆಗೆ ಪಾತ್ರವಾಗಿದೆ, ವಯಸ್ಸಾಗ್ತಾ ಇದೆ, ಬಾಡಿ ಏಜ್ ಆಗ್ತಂಗೆ ವೀಕ್ ಆಗ್ತಾ ಇದೆ. ವೀಕ್ ಆದರೆ ಮರಣ ಉಂಟಾಗ್ತಾ ಇದೆ. ಆದರೆ ಮಹಿಮೆಯ ಶರೀರ 1 ಕೊರಿಂಥ್ಯ 15ನೇ ಅಧ್ಯಾಯ 42ರಿಂದ 44 ವಾಕ್ಯಗಳನ್ನ ನೀವು ಧ್ಯಾನ ಮಾಡಿ ನೋಡ್ತಾ ಇರೋದಾದರೆ, ಈ ಭೂಮಿಯಲ್ಲಿ ಅಲಿದು ಹೋಗುವ ಶರೀರ ಅದನ್ನು ಎಬ್ಬಿಸಲ್ಪಡುವಾಗ ಆ ಮಹಿಮೆಯ ಶರೀರ ಅದು ಅಲಿದು ಹೋಗದೇ ಇರುವ ಶರೀರವಾಗಿ, ನಿರಂತರವಾಗಿ ನಿತ್ಯವಾಗಿ ಜೀವವಾಗಿರುವ ಶರೀರವಾಗಿರುತ್ತೆ. ನಿಮಗೆ ಈ ಲೋಕದಲ್ಲಿ ನಿಮಗೆ ಬರೀ ಘನತೆ ಇಲ್ಲದೆ ಇರುವ ಒಂದು ಜೀವನ, ಆದರೆ ಮಹಿಮೆಯಿಂದ ಎಬ್ಬರಿಸಲ್ಪಡುವಾಗ ನೀವು ಮಹಿಮೆಯನ್ನು ಮಾತ್ರನೇ ನೀವು ಅನುಭವಿಸುವಿರಿ. ಈ ಭೂಮಿಯಲ್ಲಿ ನಿಮ್ಮ ಶರೀರ ದಿನ ವೀಕ್ ಆಗ್ತಾ ಇದೆ. ಆ ಮಹಿಮೆಯಿಂದ ಹೊಂದಿರುವ ಸ್ಥಳ ಒಂದು ದಿನಕ್ಕಿಂತ ಇನ್ನೊಂದು ದಿನ ಆ ಮಹಿಮೆ ಏನ್ ಮಾಡ್ತಾ ಇದೆ, ನಿಮ್ಮನ್ನು ಇನ್ನೂ ಬಲಪಡಿಸ್ತಾ ಇದೆ. ಶಕ್ತಿಯ ಮೇಲೆ ಶಕ್ತಿ, ಬಲದ ಮೇಲೆ ಬಲ, ಸಾಮರ್ಥ್ಯದ ಮೇಲೆ ಸಾಮರ್ಥ್ಯ ಒಂದು ದಿನಕ್ಕಿಂತ ಇನ್ನೊಂದು ದಿನ ಹೆಚ್ಚಾಗ್ತಾನೆ ಇರುತ್ತೆ. ಎಲ್ಲಿಯ ತನಕ? ನಿರಂತರವಾಗಿ ನಿತ್ಯವಾಗಿ ಅದನ್ನು ಅಳತೆ ಮಾಡೋಕ್ಕಾಗದೇ ಇರುವ ರೀತಿಯಲ್ಲಿ. ಯೇಸುವಿನ ನಾಮದಲ್ಲಿ ನನ್ನ ಈಗ ಈ ಶರೀರದ ಮೂಲಕ ಬರುವ ಮಾತುಗಳು ನಿಮ್ಮ ಆತ್ಮ, ಪ್ರಾಣ, ಶರೀರವನ್ನು ಮಾನಸಾಂತರಪಡಿಸಿ ನೀವು ಯೋಚನೆ ಮಾಡೋದಕ್ಕಿಂತಲೂ, ಬೇಡಿಕೊಳ್ಳಕ್ಕಿಂತಲೂ, ಊಹಿಸಕ್ಕಿಂತಲೂ ಅಂತ ಹೇಳುವಾಗ ಎಲ್ಲ ಅದರ ಅರ್ಥ ನೀವು ಇದುವರೆಗೂ ಕಂಡು ಇಲ್ಲ, ಕೇಳೂ ಇಲ್ಲ. ದೇವರನ್ನು ಪ್ರೀತಿ ಮಾಡುವ ಮಕ್ಕಳಿಗೋಸ್ಕರ ಇಟ್ಟಿರುವ ಆ ಆಶೀರ್ವಾದಗಳು ಯಾವಾಗಂತ ಹೇಳಿದ್ರೆ, ನೀವು ಮಹಿಮೆಯಿಂದ ಎದ್ದೊಳುವಾಗ ಒಂದು ದಿನಕ್ಕಿಂತ ಇನ್ನೊಂದು ದಿನ ಶ್ರೇಷ್ಠವಾಗಿರುತ್ತೆ, ಒಂದು ದಿನಕ್ಕಿಂತ ಇನ್ನೊಂದು ದಿನ ವಿಶೇಷವಾಗಿರುತ್ತೆ. ಅದು ಯಾವ ಲೆವೆಲ್ಗೆ ಅಂದ್ರೆ ಅದು ಇನ್ಫೈನೈಟ್, ಇಂಡೆಫಿನೆಟ್, ಲಿಮಿಟ್ಲೆಸ್. ಯೇಸುವಿನ ನಾಮದಲ್ಲಿ ಇಮ್ಮೆಜರಬಲ್ ಆಗಿ ಅಳತೆ ಮಾಡೋಕ್ಕಾಗಲ್ಲ, ಅದನ್ನು ನಿಲ್ಲಿಸೋಕ್ಕಾಗಲ್ಲ, ಅದನ್ನು ತಡೆ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಏನರ್ಥ? ನಿಮ್ಮ ಬೆಳವಣಿಗೆಯನ್ನು ಒಂದು ಹಂತದಿಂದ ಇನ್ನೊಂದು ಹಂತ ವಿಸ್ತಾರ ಆಗುವುದು ತಡೆನೇ ಮಾಡೋಕ್ಕೆ ಸಾಧ್ಯವಿಲ್ಲ. ನಿಮ್ಮಿಂದ ತಡೆ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅದೇ ಮಹಿಮೆಯ ಸ್ವಭಾವ.
ಮಹಿಮೆಯ ಲೈಫ್ ಸ್ಟೈಲ್, ಮಹಿಮೆಯ ಆಶೀರ್ವಾದ. ಯೇಸುವಿನ ನಾಮದಲ್ಲಿ ಈ ದಿನ ಕೇಳ್ತಾ ಇರುವ ಪ್ರತಿಯೊಬ್ಬರು ಕೂಡ ನೀವು ಅದಕ್ಕೆ ನೀವು ಪುನರುತ್ಥಾನ ಹೊಂದುವಾಗ ಕರಪ್ಟಬಲ್ ಅಂದರೆ ಕೊಳ್ತೋಗುವಾಗಿ ಕೆಟ್ಟೋಗುವ ಬೀಜದಿಂದ ಹುಟ್ಟಿಲ್ವಂತೆ. ನೀವು ಕೆಟ್ಟು ಹೋಗದೇ ಇರುವ ಇನ್ಕರಪ್ಟಬಲ್ ಸೀಡ್, ಕೆಟ್ಟು ಹೋಗದೇ ಇರುವ ನಿರಂತರವಾಗಿ ನಿತ್ಯವಾಗಿ ಜೀವ ಇರುವ ಅಂಥ ಬೀಜದಿಂದ ಹುಟ್ಟಿದ್ದೀರಾ. ಅದು ದೇವರ ಬಲ ಸಾಮರ್ಥ್ಯದಿಂದ ಹುಟ್ಟಿದ್ದೀರಾ. ಅದಕ್ಕೆ ಒಂದು ಮಿತಿ ಇಲ್ಲದೆ ಇರುವ ಒಂದು ಸ್ವಭಾವ, ಅದು ಅಳೆದು ಹೋಗೋದಕ್ಕೆ ಸಾಧ್ಯವೇ ಇಲ್ಲದೆ ಇರುವ ಒಂದು ಸ್ವಭಾವ, ಅದನ್ನು ತಡೆ ಮಾಡೋಕ್ಕಾಗದೇ ಇರುವ ಒಂದು ಸ್ವಭಾವ. ಯೇಸುವಿನ ನಾಮದಲ್ಲಿ ಈಗ ಕೂಡ ದೇವರ ಪ್ರಸನ್ನತೆ ನಿಮ್ಮನ್ನು ಪ್ರತಿಯೊಬ್ಬರನ್ನು ಕೂಡ ಮುಟ್ಟಲಿ. ಸೊ ಹಾಗಾದರೆ ಮಹಿಮೆಯಲ್ಲಿ ಹೊಂದುವಾಗ ಶರೀರ ಸೃಷ್ಟಿಯ ಮೇಲೆ ನಿಮ್ಮ ಒಂದು ಡಿಪೆಂಡೆನ್ಸಿ ಇರೋದೇ ಇಲ್ಲ. ಈಗ ನೋಡಿ, ಈ ಶರೀರದಲ್ಲಿ ಉಸಿರಿಳಿತ ಆಕ್ಸಿಜನ್ ಬೇಕು, ಅದರಿಂದ ಗಾಳಿ ಉಸಿರಾಡ್ತಾ ಇದ್ವಿ, ಉಸಿರು ರಿಲೀಸ್ ಮಾಡ್ತಾ ಇದ್ವಿ. ಮಹಿಮೆಯ ಶರೀರದಲ್ಲಿ ಉಸಿರು ಬೇಕಾಗಿಲ್ಲ. ಯಾಕಂದರೆ ಮಹಿಮೆಯ ಜೀವನೇ ನಮ್ಮಲ್ಲಿ ಇರೋದ್ರಿಂದ ನಾವು ಇನ್ನೊಂದರ ಮೇಲೆ ಡಿಪೆಂಡೆನ್ಸಿಯಲ್ಲಿ ಇಲ್ಲ ನಮ್ಮ ಲೈಫ್. ಯಾಕಂದರೆ ದೇವರು ಯೇಸುವೇ ಜೀವವಾಗಿರ್ತಾರೆ. ಯೇಸುವೇ ಜೀವವಾಗಿರೋದ್ರಿಂದ ಅವರೇ ಫುಲ್ ಕೆಪಾಸಿಟಿಯಲ್ಲಿ 100% ಮಹಿಮೆಯಲ್ಲಿ ನಮ್ಮಲ್ಲಿ ಪ್ರಕಾಶಮಾನವಾಗಿ ಹೊಳಿತಾ ಇರೋದ್ರಿಂದ ಯಾವ ಒಂದು ಸೃಷ್ಟಿಯ ಒಂದು ಡಿಪೆಂಡೆನ್ಸಿ ಅದನ್ನು ಸಾರಿ ಜೀವಿಸುವಂತೆ ಇರೋದಿಲ್ಲ. ಯೇಸು ಪುನರುತ್ಥಾನ ಹೊಂದದ ಮೇಲೆ, ರೆಸರಕ್ಷನ್ ಆದ ಮೇಲೆ ಶಿಷ್ಯರ ಜೊತೆ ಊಟ ಮಾಡಿದ್ರು, ಮೀನು ತಿಂದರು. ಸೊ ಹಾಗಾದರೆ ಆ ಮಹಿಮೆಯ ಶರೀರದಲ್ಲಿ ಹೊಟ್ಟೆ ಹಸುಗೋಸ್ಕರ ತಿನ್ನೋದಲ್ಲ, ನೀವು ಆಸೆ ಪಟ್ಟರೆ ತಿನ್ಬೋದು. ಇನ್ನೊಂದು, ಮಾಂಸವು ರಕ್ತವು ದೇವರ ರಾಜ್ಯಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಇಲ್ಲಿ ರಕ್ತವು ದೇವರ ರಾಜ್ಯಕ್ಕೆ ಹೋಗೋದಿಲ್ಲ. ಯಾಕಂದರೆ ಈ ಭೂಮಿಯಲ್ಲಿ ರಕ್ತ ಜೀವ ಕೊಡುವುದು, ಅಲ್ಲಿ ಯೇಸುವೇ ಜೀವವಾಗಿದ್ದಾರೆ. ಅದರಿಂದ ರಕ್ತ ಅವಶ್ಯಕತೆ ಇಲ್ಲ. ಅಂದರೆ ಜೀವಕ್ಕೆ ಕಾರಣವಾಗಿರೋದು, ಅಂದರೆ ನಿಮಗೆ ಜೀವ ಕೊಡೋಕ್ಕೆ ಯಾವುದೆಲ್ಲ ಆಧಾರವಾಗಿದೆಯೋ ಅದೆಲ್ಲ ಮಹಿಮೆಯ ಶರೀರದಲ್ಲಿ ಇಲ್ಲ. ಅದ್ರಲ್ಲಿ ನೋಡಿ, ದ ಫ್ಲಶ್ ಆ್ಯಂಡ್ ಬೋನ್ಸ್ ಅಂತ ಇರುತ್ತೆ, ಫ್ಲಶ್ ಆ್ಯಂಡ್ ಬ್ಲಡ್ ಅಂತ ಇರೋದಿಲ್ಲ ಯೇಸುವಿನ ನಾಮದಲ್ಲಿ. ಹಾಗಾದರೆ ನೀವು ಏನು ಮಾಡಿದ್ರೂ ನಿಮ್ಮ ಆಸೆಗೆ, ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡ್ಬೋದು. ಅದೇ ರೀತಿ ಅಲ್ಲಿ ಇನ್ನೊಬ್ಬರು ಮುಟ್ಟುವಾಗ ಫೀಲ್ ಆದರು, ಅದೇ ರೀತಿ ಯಾವಾಗ ಅವರು ಮರೆ ಹಾಕಬೇಕೋ ಮರೆ ಆದರು. ಯಾವುದೋ ಒಂದು ರೆಸ್ಟ್ರಿಕ್ಷನ್ಸ್, ಒಂದು ಮಿತಿ ಇಲ್ಲ, ಇದರಿಂದ ಮಾಡೋಕ್ಕಾಗಲ್ಲ ಅನ್ನುವ, ಇದು ಅಸಾಧ್ಯ ಅನ್ನುವ ಕಾರ್ಯನೇ ಇರಲಿಲ್ಲ. ಎಲ್ಲವೂ ಅವರು ಯಾವ ರೀತಿ ಒಂದು ಮಹಿಮೆಯ ಶರೀರದ ಮಹಿಮೆ ಅಂತ ಹೇಳುವಾಗ ಎಲ್ಲ ಒಂದು ಅಸಾಧಾರಣವಾದ ಕಾರ್ಯಗಳನ್ನ ಶರೀರದ ಮಾಡೋಕ್ಕಾಗದೇ ಇರೋದನ್ನೆಲ್ಲ ಮಾಡಿದ್ರು. ಯೇಸುವಿನ ನಾಮದಲ್ಲಿ ಈಗ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತೀನಿ, ಏನು ಆ ಮಹಿಮೆಯಾದ ಕಾರ್ಯ. ಇವತ್ತು ನಾವಿಂಥ ಸತ್ಯವನ್ನು ಕೇಳಿದ ಮೇಲೆ ಕೂಡ ನಿಮಗೆ ಶರೀರದ ಒಂದು ಸಮಸ್ಯೆ ಬಂದ ಕೂಡಲೇ ಈ ಸತ್ಯವನ್ನು ಓವರ್ ರೈಡ್ ಮಾಡ್ತಾ ಇದೆ. ಮತ್ತೆ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಯಾಕಂದರೆ ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು, ನಿಮ್ಮ ಹೃದಯ 100ಕ್ಕೆ 100ರಷ್ಟು ದೇವರ ವಾಕ್ಯದ ಆತ್ಮದೊಂದಿಗೆ ಇನ್ನೂ ಒಂದಾಗಿಲ್ಲ. ವಿ ಆರ್ ಇನ್ ದ ಪ್ರಾಸೆಸ್. ಅದು ಒಂದಾಗುವಂತೆ, ಆ ಪ್ರಾಣ ಐಕ್ಯತೆಯಲ್ಲಿ ಇರುವಂತೆ ಇವತ್ತು ಒಂದು ಲೆವೆಲ್ ಆಫ್ ರೆವಲೇಷನ್ ಇಂದ ಇನ್ನೊಂದು ಲೆವೆಲ್ ರೆವಲೇಷನ್ ಆಳವಾಗಿ ಹೋಗ್ತಾ ಇದ್ವಿ. ಇದು ಕಂಟಿನ್ಯೂ ಆಗುತ್ತೆ. ಈಗ ಅದರಿಂದನೇ ನೀವು ಇಂಥ ಒಂದು ಎಕ್ಸೈಟ್ಮೆಂಟ್ ಆದ ಸತ್ಯವನ್ನು ಕೇಳಿದ ಮೇಲೆ, ಅಯ್ಯೋ ಮನೇಲಿ 10,000 ರೂಪಾಯಿ ಇಟ್ಟಿದೆ ಕಳೆದೋಯ್ತು ಅಂದಿದ್ದ ಕೂಡಲೇ ಗಾಬರಿ, ಅಯ್ಯೋ ಹೌದಾ, ಎಲ್ಲೋಯ್ತು, ಏನೋಯ್ತು ಅಂತ ನಾವು ಹುಡುಕಾಟ, ಓಡಾಟ, ಫ್ರಸ್ಟ್ರೇಷನ್, ಸ್ಟ್ರೆಸ್, ಟೆನ್ಷನ್, ಭಯ, ಗಲಿಬಿಲಿ, ಗೊಂದಲ, ಮೈಂಡ್ ಬ್ಲ್ಯಾಂಕು, ಎಲ್ಲೋಗಿರಕ್ಕೆ ಸಾಧ್ಯ. ಈ ಥರ ವ್ಯಕ್ತಪಡಿಸುವಾಗಲೇ ನಿಮ್ಮಲ್ಲಿರುವ ಆ ಸತ್ಯದ ಆತ್ಮ ಆಫ್ ಆಗ್ಬಿಡ್ತಾರೆ. ಸೊ ಹಾಗಾದರೆ ನಿಮ್ಮ ಪ್ರಾಣ ಇನ್ನೂ ಈ ಸತ್ಯವನ್ನು ಒಪ್ಪಿಕೊಳ್ಳುವಂತೆ, ಅಂಗೀಕರಿಸಿಕೊಳ್ಳುವಂತೆ, ಅಂದರೆ ಇದು ಸಿಂಪಲ್ ಆಗಿ ಒಂದು ಲೈನಲ್ಲಿ ಹೇಳಬೇಕು ಅಂದರೆ, ಇನ್ನೂ ದೇವರ ಪ್ರೀತಿಯನ್ನು ಅರಿತುಕೊಳ್ಳುವಂತೆ, ಅನುಭವಿಸುವಂತೆ, ಆ ಪ್ರೀತಿಯ ಮೆಚುರಿಟಿಗೆ ಇನ್ನೂ ನಾವು ಬೆಳೆದಿಲ್ಲ. ಅದರಿಂದನೇ ಇವತ್ತು ಒಂದು ಸಮಸ್ಯೆ ಬಂದ ಕೂಡಲೇ ನನ್ನ ಮೈಂಡ್ ಈಸಿಯಾಗಿ ಡ್ರಿಫ್ಟ್ ಆಗಿ ಅವರು ಎಂಥವರು ಅವರ ಮಹಿಮೆಯನ್ನು ಅನುಭವಿಸೋದಕ್ಕಿಂತ ಈಗಿರುವ ಸಮಸ್ಯೆ ನನಗೆ ದೊಡ್ಡದಾಗಿ ಕಾಣ್ತಾ ಇದೆ. ನನ್ನ ಭಾವನೆಗಳು, ನನ್ನ ಮನಸ್ಸಿಂದ ಬರುವ ಭಾವನೆಗಳು ಯಾವಾಗಲೂ ಕುಗ್ಗಿ ಮೂಲೆಯಲ್ಲಿ ಕೂರಿಸ್ತಾ ಇದೆ, ಕಣ್ಣೀರು ಹಾಕುವಂಗೆ ಮಾಡ್ತಾ ಇದೆ, ನೋವನ್ನು ವ್ಯಕ್ತಪಡಿಸುವಂಗೆ ಮಾಡ್ತಾ ಇದೆ. ಒಬ್ಬರನ್ನ ನೋಡುವಾಗ ನಾನು ಮಾತಾಡುವಾಗ ಸಮಾಧಾನದಿಂದ ಮಾತಾಡೋಕ್ಕಾಗ್ತಾ ಇಲ್ಲ.
ಆದರೆ ಮಹಿಮೆಯಿಂದ ಹುಟ್ಟುವಾಗ ಅಲ್ಲಿ ನಿಮ್ಮ ಪ್ರಾಣ 100% ದೇವರ ಆತ್ಮದೊಂದಿಗೆ ಒಂದಾಗಿರುವುದು. ಹಾಗಾದ್ರೆ ಏನರ್ಥ? ಅಲ್ಲಿ ಸಮಸ್ಯೆ ಬಂದರೂ ನಿಮ್ಮ ಮೈಂಡ್ ಕನ್ಫ್ಯೂಷನ್ ಆಗಲ್ಲ, ಒಂದು ಸ್ಟ್ರೆಸ್ ಇರಲ್ಲ, ಭಯ ಇಲ್ಲ, ಗೊಂದಲ ಇಲ್ಲ, ಚಿಂತೆ ಇಲ್ಲ. 100% ಪರ್ಫೆಕ್ಟ್ ಪೀಸ್, 100% ಪರಿಪೂರ್ಣವಾದ ಸಮಾಧಾನ, ಪರಿಪೂರ್ಣವಾದ ಕ್ಲಾರಿಟಿ, ಪರಿಪೂರ್ಣವಾದ ದೇವರೊಂದಿಗೆ ಐಕ್ಯತೆ. ಯಾಕೆ ಗೊತ್ತಾ? ಆ ದಿನದಲ್ಲಿ ನಿಮ್ಮ ಪ್ರಾಣ, ನಿಮ್ಮ ಐಕ್ಯತೆ ಪರ್ಫೆಕ್ಟ್ ಆಗಿ ದೇವರ ವಾಕ್ಯದೊಂದಿಗೆ ಅಲೈನ್ ಆಗಿರೋದ್ರಿಂದ, ಒಂದಾಗಿರೋದ್ರಿಂದ ನಿಮಗೆ ಯಾವ ರೀತಿ ಯೇಸು ಬಿರುಗಾಳಿ ಬಂದಾಗಲೂ ಶಿಷ್ಯರೆಲ್ಲ ಮರಣ ಭಯದಿಂದ ಕಿರ್ಚಾಡ್ತಾ ಇದ್ರು, ಆದರೆ ಯೇಸು ಸಮಾಧಾನವಾಗಿ ನೀರಲ್ಲಿ ನಿದ್ದೆ ಮಾಡ್ತಾ ಇದ್ರು. ಎಬ್ಬರಿಸಿದ ತಕ್ಷಣ ಗದರಿಸಿದ್ರು, ಸುಮ್ಮನಿರು ಅಂದಿದ್ದ ಕೂಡಲೇ ಬಿರುಗಾಳಿ ಸುಮ್ಮನಾಯಿತು. ಆ ರೀತಿಯಾದ ಒಂದು ತಿಳುವಳಿಕೆಯಲ್ಲಿ, ಆ ರೀತಿಯಾದ ಒಂದು ಲೈಫ್ ಸ್ಟೈಲಲ್ಲಿ ಮಹಿಮೆಯ ಶರೀರದಿಂದ ನಡೀತಾ ಇರ್ತೀವಿ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಯಾರ್ಯಾರಿಗೆ ಸತ್ಯವನ್ನು ಕೇಳಿದ ಮೇಲೆ ಕೂಡ ಅವಾಗವಾಗ ಭಯ ಡಾಮಿನೇಟ್ ಆಗುತ್ತೆ. ಹೌದು ಪಾಸ್ಟರ್, ಕೇಳ್ತಾ ಇರ್ತೀನಿ, ಸತ್ಯ ನಿಮ್ಮ ಮೆಸೇಜ್ ತುಂಬ ಜನ ಕಾಲ್ ಮಾಡಿ ಹೇಳಿದ್ದೀರಾ, ನಿಮ್ಮ ಮೆಸೇಜ್ ಕೇಳ್ತಾ ಇರುವಾಗೆಲ್ಲ ಧೈರ್ಯವಾಗಿದೆ, ಅದನ್ನು ಇಟ್ಬಿಟ್ಟು ಆ ಕಡೆ ಹೋಗಿದ್ರೆ, ಮನೆಯಿಂದ ಆಚೆ ಹೋಗಿದ್ರೆ ಭಯ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ಆ ಮರಣವನ್ನು ತರುವ ಆತ್ಮವನ್ನು ನಿರ್ಮೂಲ ಮಾಡಿ ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು, ನಿಮ್ಮ ಹೃದಯ ಈಗ ದೇವರ ವಾಕ್ಯದೊಂದಿಗೆ ಮನಸಾಂತರ ಆಗಿ ಈ ಮಾತು ಮಾಹಿತಿಯಾಗಿರದೆ ಈ ಮಾತಿನ ಆತ್ಮ ನಿಮ್ಮಲ್ಲಿ ಬೇರೂರಿ ಇನ್ನು ಮುಂದೆ ಸಮಸ್ಯೆದ ಮಧ್ಯದಲ್ಲೂ ಪರ್ಫೆಕ್ಟ್ ಪರಿಪೂರ್ಣವಾದ ಸಮಾಧಾನದಲ್ಲಿ ಇರ್ತೀರಾ, ಪರಿಪೂರ್ಣವಾದ ಕ್ಲಾರಿಟಿಯಲ್ಲಿ ಇರ್ತೀರಾ, ಪರಿಪೂರ್ಣವಾದ ದೇವರ ಐಕ್ಯದೊಂದಿಗೆ ಇರ್ತೀರಾ. ಸಮಸ್ಯೆಯನ್ನು ನಿರ್ಮೂಲ ಮಾಡಿ ಜಯದಲ್ಲಿ ನಡೆಯುವ ನಂಬಿಕೆ ನಿಮಗೆ ಉಂಟಾಗುವುದಂತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ. ಯಾಕಂದರೆ ಈಗ ನೀವು ನಿಮ್ಮ ಬಲದಲ್ಲಿ ಜೀವಿಸ್ತಾ ಇಲ್ಲ, ಇಂಥ ಸತ್ಯವನ್ನು ಕೇಳ್ತಾ ಇರೋದೇ ನಿಮ್ಮ ಒಳಗಡೆ ಒಬ್ಬರು ವಾಸ ಮಾಡ್ತಾ ಇದ್ದಾರೆ. ಈ ಲೋಕದಲ್ಲಿ ಇರುವವನಿಗಿಂತಲೂ ನಿಮ್ಮ ಒಳಗಡೆ ವಾಸ ಮಾಡುವವರು ದೊಡ್ಡವರು. ಅವನು ಬಲವುಳ್ಳವನು, ಅವನು ಸರ್ವಶಕ್ತನು, ಅವನಿಂದ ಅಸಾಧಾರಣವಾದ ಕಾರ್ಯ ಯಾವುದೂ ಇಲ್ಲ, ಒಂದೂ ಇಲ್ಲ. ಅಂತ ಒಂದು ಪವಿತ್ರ ಆತ್ಮದಿಂದ ನೀವು ತುಂಬಿರವರಾಗಿದ್ದೀರಾ. ಅವರು ನಿರಂತರವಾಗಿ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಪವಿತ್ರ ಆತ್ಮನ ಪ್ರೇರೇಪಣೆಯಿಂದ, ಪವಿತ್ರ ಆತ್ಮನ ನಡೆಸುವಿಕೆಯಿಂದ ನಿಮ್ಮ ಜೀವನ ಇರುವುದು. ಆ ರೀತಿ ಇರುವುದಾದರೆ ನೀವು ಪವಿತ್ರಾತ್ಮನ ಫಲಗಳನ್ನು ದೇವರ ಉದ್ದೇಶದ ಪ್ರಕಾರ ಯೇಸು ಕ್ರಿಸ್ತನಲ್ಲಿ ನೆರವೇರಿರುವ ಕಾರ್ಯಗಳು ನಿಮ್ಮ ಶರೀರ ಅನುಭವಿಸುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ದೇವರ ಸಮಾಧಾನ, ದೇವರ ಜೀವ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡಲಿ. ಸೊ ಹಾಗಾದರೆ ಈ ದಿನ ಈ ಶರೀರದಲ್ಲಿ ಇರೋ ತನಕ ಇದು ಮರಣಕ್ಕೆ ಪಾತ್ರವಾಗಿದೆ. ಆದರೆ ಜೀವವಾಗಿ ಪುನರ್ತನ ಹೊಂದುವಾಗ ನಿಮ್ಮ ಶರೀರ ಮರಣವನ್ನು ಜಯಿಸಿ ಪುನರ್ತನ ಮಹಿಮೆಯ ಶರೀರದಿಂದ ಎದ್ದೊಳ್ಳೋದು. ಸೊ ಹಾಗಾದರೆ ಶರೀರ ಮರಣ ಹೊಸ ಜೀವನಕ್ಕೆ, ನಿರಂತರವಾಗಿ ನಿತ್ಯವಾದ ಜೀವನಕ್ಕೆ ಒಂದು ಟ್ರಾನ್ಸಿಷನ್ ಟೈಮ್ ಆರ್ ಟ್ರಾನ್ಸಿಷನ್ ಫೇಸ್. ಮರಣ ಅನ್ನೋದು ಯೇಸು ಕ್ರಿಸ್ತನಲ್ಲಿ ಇರೋರಿಗೆ ಮರಣ ಅನ್ನೋದು ಅಂತ್ಯ ಅಲ್ಲ, ಮರಣ ಅನ್ನೋದು ನಿತ್ಯವಾದ ಜೀವಕ್ಕೆ ಇರುವ ಆರಂಭ. ಒಂದು ಬೀಜ ನೆಲಕ್ಕೆ ಬಿದ್ದು ಅದು ಮರಣ ಹೊಂದಿಲ್ಲ ಅಂದರೆ, ಸಾಯಲಿಲ್ಲ ಅಂದರೆ, ಅದು ಮೊಳಕೆ ಹೊಡೆದು ಗಿಡವಾಗಿ ಮರವಾಗಿ ದೊಡ್ಡದಾಗಿ ಹಣ್ಣು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಒಂದು ಬೀಜ ಸಾಯ್ತಾ ಇದೆ ಅಂದರೆ ಅದು ಮುಂದೆ ದೊಡ್ಡ ಮರವಾಗುವುದಕ್ಕೋಸ್ಕರ. ಅಂದರೆ ಸಾಯುವಾಗಿ ಅಲ್ಪವಾಗಿ ಸತ್ರು ಅದರ ಮಹಿಮೆ ಅದರ ಯೋಚಿಸೋಕ್ಕಿಂತಲೂ, ಬೇಡಿಕೊಳ್ಳೋಕ್ಕಿಂತಲೂ, ಊಹಿಸೋಕ್ಕಿಂತಲೂ ಅತ್ಯಧಿಕವಾದ ಮಹಿಮೆಯಾಗಿ ಪ್ರಕಟವಾಗುವುದು. ಯೇಸುವಿನ ನಾಮದಲ್ಲಿ ಅದೇ ಥರ ಇವತ್ತು ಈ ಮೆಸೇಜನ್ನು ಕೇಳ್ತಾ ಇರುವಾಗ ಈಗ ನೀವು ವೀಕ್ ಆಗಿರ್ಬೋದು, ನಿಮ್ಮ ಶರೀರ ವೀಕ್ ಆಗಿರ್ಬೋದು, ನಿಮ್ಮ ಫೈನಾನ್ಸಸ್ ವೀಕ್ ಆಗಿರ್ಬೋದು, ನಿಮ್ಮ ಪರಿಸ್ಥಿತಿಗಳು. ಈಗ ಮಹಿಮೆಯನ್ನು ಹೊಂದಿದ್ದೀರಾ ಪುನರ್ತನದ ಮೂಲಕ. ಈಗ ವೀಕ್ ಆಗಿರುವುದು ಯಾರೆಲ್ಲ ವೀಕ್ ಆಗಿರೋರು, ಯಾರು ಬಲಹೀನವಾಗಿದ್ದಾರೋ ಅವರು ಬಲವಾಗಿ ಇದ್ದಾರೆ ಅಂತ ಹೇಳಿ ಅಂತ ವಾಕ್ಯ ಹೇಳ್ತಾ ಇದೆ. ಈಗ ಯೇಸುವಿನ ನಾಮದಲ್ಲಿ ಈ ಸತ್ಯವನ್ನು ಕೇಳ್ತಾ ಇರುವ ಪ್ರತಿಯೊಂದು ಒಬ್ಬೊಬ್ಬರು ಕೂಡ ವೀಕ್ ಆಗಿ ಇರುವವರು ಈಗ ಬಲ ಹೊಂದುತ್ತಾ ಇದ್ದೀರಾ. ಯಾಕಂದರೆ ಮಹಿಮೆಯ ಜೀವನದಿಂದ ಎದ್ದೊಳ್ತಾ ಇದ್ದೀರಾ. ಆ ಪುನರ್ತನದ ಮೂಲಕ ಮಹಿಮೆಯ ಜೀವನವನ್ನು ಹೊಂದಿದ್ದೀರಾ. ಆ ಮಹಿಮೆಯ ಜೀವನದಲ್ಲಿ ಎಲ್ಲ ವೀಕ್ ಆಗಿರುವುದನ್ನು ನಿರ್ಮೂಲ ಮಾಡಿ ಬಲವಾಗಿರುವ ಕಾರ್ಯಗಳನ್ನೇ ನಿಮ್ಮಲ್ಲಿ ಈಗ ಬಿತ್ತಿದ್ದಾರೆ. ಯೇಸುವಿನ ನಾಮದಲ್ಲಿ ಕಾಯಿಲೆದಲ್ಲಿ ಇವಾಗಿರ್ಬೋದು, ಆದರೆ ಮಹಿಮೆಯಲ್ಲಿ ಎದ್ದೊಳ್ಳುವಾಗ ಮತ್ತೆ ಇನ್ನೊಂದ್ಸರಿ ಕಾಯಿಲೆನೇ ಇಲ್ಲ.
ಈಗ ನಾನು ಹೇಳ್ತಾ ಇರುವ ಮಹಿಮೆ ನೀವು ಮತ್ತೆ ಸತ್ತು ಜೀವಂತವಾಗಿ ಎದ್ದೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಕ್ಷಣ ಪುನರುತ್ಥಾನವನ್ನು ಹೊಂದಿದ್ದೀನಿ ಎಂಬುವ ನಂಬಿಕೆಯಲ್ಲಿ ಇದ್ರೆ ಈ ಜೀವನವನ್ನು ಈ ಭೂಮಿಯಲ್ಲಿ ಈ ಕ್ಷಣದಲ್ಲಿ ಅನುಭವಿಸುವುದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಕಾಯಿಲೆಯಲ್ಲಿ ಇರುವವರು ಈಗ ನೀವು ಮರಣ ಹೊಂದಿ ಈಗ ಪುನರುತ್ಥಾನದ ಮೂಲಕ ನೀವು ಯೇಸು ಕ್ರಿಸ್ತನ ಎದ್ದೊಳ್ಳುವಾಗ ನೀವು ಅವರ ಜೊತೆ ಎದ್ದಿದ್ದೀರಾ ಎಂಬುವ ನಂಬಿಕೆ ಉಂಟಾದರೆ ಸಾಕು, ನೀವು ಮತ್ತೆ ಇನ್ನೊಂದು ದಿನ ಕಾಯಿಲೆಯಲ್ಲಿ ಇರುವುದಿಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಮಾನಸಿಕವಾಗಿ ನರಳ್ತಾ ಇರುವ ಕಾರ್ಯಗಳು ನಿರ್ಮೂಲವಾಗಿ ಈಗ ನಿಮ್ಮ ಮೈಂಡ್ ಪರ್ಫೆಕ್ಟ್ ಕ್ಲಾರಿಟಿಯಲ್ಲಿದೆ, ಎಲ್ಲ ಪರಿಪೂರ್ಣವಾಗಿದೆ. ಯಾಕಂದ್ರೆ ಈಗ ತಿಳಿತಾ ಇದೆ ಯಾವ ಗೊಂದಲವನ್ನು ನನ್ನನ್ನು ಆಳ್ವಿಕೆ ಮಾಡೋಕ್ಕಿಲ್ಲ. ನಾನು ಯಾವುದಕ್ಕೆ ಕಟ್ಟಲೆ ಕೊಡ್ತಾ ಇದ್ದೀನೋ ಅಲ್ಲೆಲ್ಲ ಕ್ಲಾರಿಟಿಯಿಂದ ಇರಬೇಕು, ಎಲ್ಲ ಕ್ರಮವಾಗೇ ನಡಿಬೇಕು, ಎಲ್ಲ ಸರಿಯಾಗೇ ನಡಿಬೇಕು, ಎಲ್ಲ ಆಶೀರ್ವಾದವಾಗಿ ನಡಿಬೇಕು. ಯಾಕೆ ಅಂಥ ಮಹಿಮೆಯ ಜೀವ, ಅಂಥ ಮಹಿಮೆಯ ಆತ್ಮ, ಅಂಥ ಒಂದು ಮಹಿಮೆಯ ಯೇಸು ನಿಮ್ಮಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಆ ಮಹಿಮೆಯ ಫಲವನ್ನು ನೀವು ಅನುಭವಿಸಲೇಬೇಕು ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾವಾಗ ಈಗ ನೀವು ಒಂದು ಪರಿಪೂರ್ಣ ಇಲ್ಲದೇ ಇರುವ ಒಂದು ಸಂತೋಷವನ್ನು ಇರ್ಬೋದು, ಈಗ ಮಹಿಮೆಯಿಂದ ಎಬ್ಬಿಸಲ್ಪಡ್ತಾ ಇರೋದ್ರಿಂದ ನೀವು ನಿಮ್ಮ ಆನಂದ, ನಿಮ್ಮ ಸಂತೋಷ, ನಿಮ್ಮ ಸಮಾಧಾನ ಪರಿಪೂರ್ಣವಾಗಿರುವುದಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಇದುವರೆಗೂ ಮಿತಿಯುಳ್ಳ ಆಶೀರ್ವಾದ, ಮಿತಿಯುಳ್ಳ ಆರೋಗ್ಯ, ಮಿತಿಯುಳ್ಳ ಐಶ್ವರ್ಯ, ಮಿತಿಯುಳ್ಳ ಒಂದು ಜಯವನ್ನು ನೋಡ್ತಾ ಇದ್ರಿ. ಇನ್ನು ಮುಂದೆ ಈ ಕ್ಷಣದಲ್ಲಿ ಯೇಸುವಿನ ನಾಮದಲ್ಲಿ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಆ ಮಿತಿ ಉಳ್ಳದು ಅನ್ನೋದನ್ನ ಮಿತಿ ಇಲ್ಲದೆ ಇರುವ ಹಾಗೆ ರೀಪ್ಲೇಸ್ ಆಗ್ತಾ ಇದೆ. ಮಿತಿ ಇಲ್ಲದೆ ಇರುವ ಆರೋಗ್ಯವನ್ನು ಅನುಭವಿಸಿ, ಮಿತಿ ಇಲ್ಲದೆ ಇರುವ ಐಶ್ವರ್ಯವನ್ನು ಅನುಭವಿಸಿ, ಮಿತಿ ಇಲ್ಲದೆ ಇರುವ ಸಮಾಧಾನವನ್ನು ಅನುಭವಿಸಿ, ಮಿತಿ ಇಲ್ಲದೆ ಇರುವ ಅನ್ಯೂನ್ಯತೆ, ಐಕ್ಯತೆ, ಕುಟುಂಬದಲ್ಲಿ ಗಂಡ ಹೆಂಡತಿ ಮೊದಲಿರುವ ಆ ಸಂಬಂಧವನ್ನು ಮಿತಿ ಇಲ್ಲದೆ ಇರುವ ಅಂತ ಒಂದು ಸಮಾಧಾನ ಅನುಭವಿಸಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇದನ್ನ ಈ ಭೂಮಿಯಲ್ಲಿ ದೇವರ ವಾಕ್ಯವು ನಿಮ್ಮಲ್ಲಿ ಆತ್ಮವಾಗಿ ಜೀವವಾಗಿದೆ ಎಂಬುವ ಎವಿಡೆನ್ಸ್ ಆಗಿ, ಪ್ರೂಫ್ ಆಗಿ ಈ ವಾಕ್ಯದ ಆತ್ಮ ಏನ್ ಕಾರ್ಯ ಮಾಡುತ್ತೆ ಎಂಬುದನ್ನು ನೀವು ಅನುಭವಿಸುವ ರೀತಿಯಲ್ಲಿ ಇದು ನಿಮ್ಮ ಜೀವನದಲ್ಲಿ ಹಾಗೆ ನೆರವೇರ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡ್ತಾ ಇದೆ. ರಿಸೀವ್ ಇಟ್. ಒಂದು ವೇಳೆ ನೀವು ಅನುಭವಿಸ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಕಾರಣ? ಈಗ ನೋಡಿ, ಒಂದು ಉದಾಹರಣೆಯಿಂದ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಎನಿವನ್ ಹೂ ಇಸ್ ವಾಚಿಂಗ್, ಈಗ ಇಮ್ಯಾಜಿನ್ ಮಾಡಿ ನೋಡಿ, ನೀವು ಫೋನ್ ಇವತ್ತು ಒಳ್ಳೆ ಸ್ಮಾರ್ಟ್ ಫೋನ್ಸ್ ಬಂದಿದೆ, ಒಳ್ಳೆ ಬ್ರ್ಯಾಂಡ್ ಇದೆಲ್ಲ. ಆ ಫೋನ್ ಎಲ್ಲ ಪರ್ಫೆಕ್ಟ್ ಆಗಿರಲಿ. ಇದುವರೆಗೂ ನಾನು ಉದಾಹರಣೆ ಹೇಳ್ತಾ ಇದ್ದೆ, ಫೋನ್ ಪರ್ಫೆಕ್ಟ್ ಆಗಿದೆ, ಅದರಲ್ಲಿ ಬ್ಯಾಟ್ರಿ ಇಲ್ಲ ಅಂದರೆ ಕೆಲಸನೇ ಮಾಡಲ್ಲ. ಸೊ ಬ್ಯಾಟ್ರಿ ಇದ್ರೆ ಜೀವ ಇದೆ, ಬ್ಯಾಟ್ರಿ ಇಲ್ಲ ಅಂದರೆ ಸತ್ತೋಗಿದೆ. ಹೀಗೆ ಹೇಳುವ ಕಾರ್ಯ ನೋಡಿ, ಅದೇ ಉದಾಹರಣೆ ಮಹಿಮೆ ಯಾವಾಗ ಪ್ರಕಟವಾಗ್ತಾ ಇದೆ ಅಂತ ಹೇಳ್ತೀನಿ. ಈಗ ನಿಮ್ಮ ಫೋನ್ ಪರ್ಫೆಕ್ಟ್ ಆಗಿದೆ, ಬ್ಯಾಟ್ರಿನೂ ಇದೆ, ಫುಲ್ ಚಾರ್ಜ್ ಆಗಿದೆ. ಈಗ ನೀವು ಇಮ್ಯಾಜಿನ್ ಮಾಡಿ ನೋಡಿ, ನೀವು ಯಾವುದೋ ಒಂದು ರಿಮೋಟ್ ಜಾಗಕ್ಕೆ ಹೋಗಿದ್ದೀರಾ, ಬ್ಯಾಟ್ರಿ ಫುಲ್ ಆಗಿದೆ, ಫೋನು ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿರೋ ಫೋನ್, ಹೊಸ ಫೋನ್, ಆದರೆ ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಫೋನ್ ಡೆಡ್, ಕಾಲ್ ಮಾಡೋಕ್ಕಾಗಲ್ಲ, ಕಾಲ್ ರಿಸೀವ್ ಆಗಲ್ಲ, ಇಂಟರ್ನೆಟ್ ವರ್ಕ್ ಆಗಲ್ಲ. ಅಂದರೆ ನಿಮ್ಮ ಫೋನ್ ಸುಮ್ಮನೆ ಒಂದು ವೇಸ್ಟ್. ಅಲ್ಲಿ ಎಲ್ಲಿ ಯಾವ ಒಂದು ಕಾರ್ಯ ಆಗಬೇಕೋ, ಇಲ್ಲ ಯಾವ ಉದ್ದೇಶಕ್ಕೋಸ್ಕರ ಯಾವ ಪರ್ಪಸ್ ನೆರವೇರಬೇಕೋ ಅದು ನೆರವೇರುವುದಿಲ್ಲ. ಸೊ ಹಾಗಾದರೆ ನಿಜವಾದ ಪವರ್ ಎಲ್ಲಿದೆ ಅಂದರೆ ಮೇಲ್ಗಡೆ ಇದೆ. ಆ ನೆಟ್ವರ್ಕ್ ಸಿಗ್ನಲ್ ಸಿಗುವಾಗ ಮತ್ತೆ ಎಲ್ಲ ಮೆಸೇಜ್ಗಳು ಬರೋಕ್ಕೆ ಶುರು ಆಗುತ್ತೆ, ಕಾಲ್ ಮಾಡೋಕ್ಕಾಗುತ್ತೆ, ಕಾಲ್ ರಿಸೀವ್, ಔಟ್ ಗೋಯಿಂಗ್ ಕಾಲ್ ಎಲ್ಲ ಆಗುತ್ತೆ. ಸೊ ಹಾಗಾದರೆ ಆ ನೆಟ್ವರ್ಕ್ ಕನೆಕ್ಟಿವಿಟಿ ನೀವು ಎಲ್ಲಿಯ ತನಕ ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು, ನಿಮ್ಮ ಹೃದಯ ಆತನ ಪ್ರೀತಿ, ಆತನೊಂದಿಗೆ ಐಕ್ಯತೆಯಾಗಿ ಇರೋ ತನಕ ನಿಮ್ಮ ನೆಟ್ವರ್ಕ್ ಸಿಗ್ನಲ್ ಕಳ್ಕೊಳ್ಳೋದಿಲ್ಲ, ಆ ನೆಟ್ವರ್ಕ್ ಸಿಗ್ನಲ್ ವೀಕ್ ಆಗೋದಿಲ್ಲ. ಯೇಸುವಿನ ನಾಮದಲ್ಲಿ ಈಗ ನಾವು ಇಂಥ ಸತ್ಯವನ್ನು ಕೇಳ್ತಾ ಇರೋದೇ ಏನು ಟ್ರೈನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಭಾವನೆಯನ್ನು ಟ್ರೈನ್ ಮಾಡ್ತಾ ಇದ್ವಿ. ಏನಂತ? ಸಮಸ್ಯೆದ ಮಧ್ಯದಲ್ಲೂ ನೆಟ್ವರ್ಕ್ ಮಾತ್ರ ಡಿಸ್ಕನೆಕ್ಟ್ ಆಗದಂಗೆ ಕರೆಕ್ಟ್
ಕರೆಕ್ಟಾಗಿ ಆ ಅಲೈನ್ಮೆಂಟ್ ಅಲ್ಲಿ, ಆ ಕನೆಕ್ಟಿವಿಟಿಯಲ್ಲೇ ಇರುವ ಹಾಗೆ ನೋಡ್ಕೊಳ್ಳೋದು. ಇಂಥ ಸತ್ಯ ಬೇಕಾಗಿರೋದು ಆ ಕನೆಕ್ಷನ್ ಇನ್ನೂ ಬಲವಾಗೋದಕ್ಕೋಸ್ಕರ. ಆ ನೆಟ್ವರ್ಕ್ ಸಿಗ್ನಲ್ ಒಂದು ಪಾಯಿಂಟ್, ಒಂದು ಡಾಟ್ ಕೂಡ ಕಮ್ಮಿ ಆಗದಂಗೆ ಅದು ಫುಲ್ ಸ್ಟ್ರೆಂತ್ ಅಲ್ಲಿ ಆ ನೆಟ್ವರ್ಕ್ ಕನೆಕ್ಟಿವಿಟಿಯಲ್ಲಿ ಇರುವ ಹಾಗೆ ಈಗ ಈ ಸತ್ಯವನ್ನು ಕೇಳ್ತಾ ಇದ್ದೀರಾ. ಯೇಸುವಿನ ನಾಮದಲ್ಲಿ ಎಲ್ಲಿಯ ತನಕ ಫುಲ್ ನೆಟ್ವರ್ಕ್ ಸಿಗ್ನಲ್ ಇದೆಯೋ ನಿಮ್ಮ ಫೋನ್ ನೀವು ಯೋಚನೆ ಮಾಡೋದಕ್ಕಿಂತಲೂ, ನೀವು ಬೇಡಿಕೊಳ್ಳೋಕ್ಕಿಂತಲೂ ಫುಲ್ ಸ್ಪೀಡಲ್ಲಿ ಅದು ಏನೇನು ಮಹತ್ತಾದ ಕಾರ್ಯಗಳು ಮೇಲ್ಗಡೆ ಇಟ್ಟಿದ್ದಾರೋ ಅವಳು ಫುಲ್ ಕೆಪಾಸಿಟಿಯಲ್ಲಿ, ಫುಲ್ ಸ್ಪೀಡಲ್ಲಿ, ಫುಲ್ ಪವರಲ್ಲಿ, ಫುಲ್ ಕೆಪಾಸಿಟಿಯಲ್ಲಿ ನೀವು ಅದನ್ನು ಪ್ರಕಟಿಸುವವರಾಗಿರ್ತೀರಾ, ಅನುಭವಿಸುವವರಾಗಿರ್ತೀರಾ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇದು ಆ ಫೋನಲ್ಲಿ ಎಲ್ಲ ಕಂಟ್ರೋಲ್ ಯಾವುದ್ರ ಮೇಲೆ ಇದೆ ಅಂದರೆ ಆ ನೆಟ್ವರ್ಕ್ ಸಿಗ್ನಲ್ ಮೇಲೆ ಇದೆ. ಆ ನೆಟ್ವರ್ಕ್ ಸಿಗ್ನಲ್ಲೇ ದೇವರ ವಾಕ್ಯ, ದೇವರ ವಾಕ್ಯದ ಬಯಕೆ, ದೇವರ ವಾಕ್ಯದ ಹಸುವು, ದೇವರ ವಾಕ್ಯದ ದಾಹ. ಆ ವಾಕ್ಯದಿಂದ ಒಂದಾಗಿ ಅದರಲ್ಲಿರುವ ಆ ಅನ್ಯೋನ್ಯತೆ, ಐಕ್ಯತೆ, ಅದರ ಮಹಿಮೆಯನ್ನು ನೀವು ಅರಿತು ಒಂದಾಗಿರುವ ತನಕ ಆ ವಾಕ್ಯದ ಆತ್ಮ ನಿಮ್ಮನ್ನು ಕಂಟ್ರೋಲ್ ಮಾಡುವುದು, ಮಹಿಮೆಯಾದ ಕಾರ್ಯಗಳನ್ನು ವ್ಯಕ್ತಪಡಿಸುವುದು. ಯೇಸುವಿನ ನಾಮದಲ್ಲಿ ಈ ದಿನ ಕೂಡ ಪ್ರತಿಯೊಬ್ಬರು ಕೂಡ ನೀವು ಸಾಧಾರಣವರಾಗಿರಲ್ಲ. ಈಗ ಇದು ಯಾವುದಕ್ಕೆ ಹೋಲಿಕೆ ಅಂದರೆ, ನೆಟ್ವರ್ಕ್ ಸಿಗ್ನಲ್ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ನೆಟ್ವರ್ಕ್ ಕಾಣದೇ ಇರುವ ನೆಟ್ವರ್ಕ್ ಸಿಗ್ನಲ್ ಮೂಲಕ ನಿಮ್ಮ ಫೋನಲ್ಲಿ ಮಾಡಕ್ಕೆ ಆಗುವ ಕಾರ್ಯಗಳು ನೋಡಿದ್ರೆ ಎಲ್ಲ ವಿಶೇಷವಾಗಿರುತ್ತೆ. ಅದರಂತೆ ಕಾಣದೇ ಇರುವ ರಾಜ್ಯದಲ್ಲಿ ವಾಕ್ಯ ಎಂಬ ಕಾರ್ಯ ನೆರವೇರಿರುವುದನ್ನು ನಿಮ್ಮ ಶರೀರ ಮಾಂಸದಲ್ಲಿ ಅನುಭವಿಸುವಂತೆ ನೀವು ನೆಟ್ವರ್ಕ್ ಸಿಗ್ನಲ್, ಆ ಕನೆಕ್ಟಿವಿಟಿಯಲ್ಲಿ ಒಂದಾಗುವಂತೆ ನಿಮ್ಮ ಆತ್ಮ, ಪ್ರಾಣ, ಶರೀರ ಈಗ ವಾಕ್ಯದೊಂದಿಗೆ ಒಂದಾಗಿ ನಿಮ್ಮ ನೆಟ್ವರ್ಕ್ ಕನೆಕ್ಟಿವಿಟಿ ಒಂದು ದಿನ ಕೂಡ ಕಟ್ ಆಗುವುದಿಲ್ಲ, ಕೊರತೆ ಆಗುವುದಿಲ್ಲ. ಒಂದು ದಿನಕ್ಕಿಂತ ಇನ್ನೊಂದು ದಿನ ಬಲವಾಗಿರುತ್ತೆ, ದೃಢವಾಗಿರುತ್ತೆ. ಅದು ದೇವರ ವಾಕ್ಯ ಹೇಳ್ತಾ ಇದೆ, ಹಿಸ್ ವರ್ಡ್ ಇಸ್ ಫರ್ಮ್ಲಿ ಎಸ್ಟಾಬ್ಲಿಷ್ಡ್ ಇನ್ ದ ಹೆವೆನ್ಸ್. ಪರಲೋಕದಲ್ಲಿ ದೇವರ ವಾಕ್ಯ ನೆಲೆಗೊಂಡಿರೋದು, ಆ ವಾಕ್ಯದಲ್ಲಿ ನಾನು ಬೇರೂರಿರೋದ್ರಿಂದ ನನ್ನ ಕನೆಕ್ಟಿವಿಟಿ, ನನ್ನ ಕನೆಕ್ಷನ್ ಯಾವಾಗಲೂ ಇನ್ನೂ ದೃಢವಾಗಿರುತ್ತೆ, ಬಲವಾಗಿರುತ್ತೆ, ಅದು ಕೊರತೆ ಆಗುವುದಿಲ್ಲ ಎಂಬ ಆ ನಿಶ್ಚಯದಲ್ಲಿ ಒಂದೊಂದು ದಿನಾನೂ ಇರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಪರಿಸ್ಥಿತಿ ಈಗ ಎಂಥ ತಲೆ ಕೆಳಗಾಗಿ, ಎಂಥ ಮೋಸವಾದ ಪರಿಸ್ಥಿತಿಯಲ್ಲಿರಲಿ, ಈಗ ಎಸ್ಟಾಬ್ಲಿಷ್ ಆಗಿರುವ ಕನೆಕ್ಷನ್, ಆ ಕನೆಕ್ಷನ್ ನಿಮಿತ್ತವಾಗಿ, ಆ ಕನೆಕ್ಷನ್ ಮೂಲಕ ಇರುವ ಮಹಿಮೆಯಾದ ಕಾರ್ಯಗಳು ನೀವು ಅನುಭವಿಸುವಾಗ ಈಗ ಆ ಮಹಿಮೆ ಎಂಥದ್ದು ಅಂತ ಅರ್ಥ ಆಗುತ್ತೆ. ಮಹಿಮೆಯಿಂದ ಜೀವವಾಗಿ ಎದ್ದೊಳಿರೋದು, ಆ ಮಹಿಮೆಯ ಶರೀರ ಎಂಥದ್ದು, ಆ ಮಹಿಮೆಯ ಕಾರ್ಯಗಳು, ಆ ಮಹಿಮೆಯಾದ ಫ್ಯೂಚರ್ ಏನು ಅನುಭವಿಸ್ಲಿಕ್ಕಿದ್ದೀವಿ ಅನ್ನುವ ಕಾರ್ಯಗಳನ್ನ ಈ ಭೂಮಿಯಲ್ಲೇ, ಈ ಕ್ಷಣದಲ್ಲೇ ನೀವು ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. Receive it now in the mighty name of Jesus. Be touched, be blessed, be drenched in God's glory. ಯೇಸುವಿನ ನಾಮದಲ್ಲಿ ಇಂದಿನಿಂದ ನೀವು ಸಾಧಾರಣವಾಗಿ ಜೀವಿಸುವವರಾಗಿರುವುದಿಲ್ಲ. ಒಂದಷ್ಟು ಸ್ಯಾಂಪಲ್ಸ್ ಹೇಳ್ತೀನಿ ನೋಡಿ. ಯೇಸು ಪುನರ್ತನ ಹೊಂದಿದ ಮೇಲೆ ಫಸ್ಟ್ ಹಿ ಅಪಿಯರ್ ಟು ಮೇರಿ ಮ್ಯಾಗ್ಡಲಿನ್. ಅದಾದ ಮೇಲೆ ಈ ಟೂಮ್ ಮುಂದೆ ಬಂಡೆ ಇಟ್ಸ್ಬಿಟ್ಟಿದ್ರು, ಅಲ್ಲೇ ಒಂದು ಸ್ತ್ರೀ ನಿಂತಿದ್ರು, ಅವ್ರಿಗೆ ಕಾಣಿಸ್ಕೊಂಡ್ರು. ಎಮ್ಮಾವೂಸ್ ಎಂಬ ಪಟ್ಟಣಕ್ಕೆ ಹೋಗುವಾಗ ಇಬ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಆ ಮನೆಗೆ ಹೋಗಿ ಸೇರೋ ತನಕ, ಸಂಜೆ ತನಕ ಅವ್ರ ಜೊತೆ ಮಾತಾಡ್ತಾ ಹೋದ್ರು. ಥಾಮಸ್ ಡಿಸೈಪಲ್ಸ್ ಇದ್ದಾಗ ಅವ್ರ ಜೊತೆ ಅವನಿರಲಿಲ್ಲ, ಅವಾಗ ನೋಡದೆ ಇರೋದ್ರಿಂದ ನಾನು ನೋಡಲೇಬೇಕು ಅಂದಾಗ ಯೇಸು ಅವನಿಗೆ ಅಪಿಯರ್ ಆಗಿ ನನ್ನ ಗಾಯವನ್ನು ನೋಡು, ಮುಟ್ಟಿ ನೋಡು ಅಂತ ಹೇಳ್ತಾ ಇದ್ದಾರೆ. ಮೀನು ಹಿಡಿಯುವಾಗ ಶಿಷ್ಯರುಗಳ ಜೊತೆ ಅಲ್ಲಿ ಮೀನು ಹಿಡಿತಾ ಇದ್ರು. ವಾಕ್ಯ ಹೇಳ್ತಾ ಇದೆ, ಅವರು ಪುನರ್ತನ ಹೊಂದದ ಮೇಲೆ ಆ ಮಹಿಮೆಯ ಶರೀರದ ಮೂಲಕ ಸುಮಾರು 500ಕ್ಕಿಂತ ಹೆಚ್ಚಾದ ಜನರಿಗೆ ದರ್ಶನ ಆಗಿ ಅವರ ಜೊತೆ ಮಾತಾಡಿ ಅವರ ಜೊತೆ ಇದ್ದಿದ್ರಂತೆ. ಎಲ್ಲದಕ್ಕಿಂತ ಒಂದು ವಿಶೇಷವಾದ ಕಾರ್ಯ ಏನು ಗೊತ್ತಾ, ಅವರು ಸುಮಾರು 40 ದಿನ ಪುನರ್ತನ ಹೊಂದಿದ ಮೇಲೆ ಮಹಿಮೆಯ ಶರೀರದಲ್ಲಿ ಆ ಮಹಿಮೆಯ ಜೀವನದ ಬಗ್ಗೆ, ಆ ರಾಜ್ಯದ ಬಗ್ಗೆ, ದ ಕಿಂಗ್ಡಮ್, ಆ ದೇವರ ರಾಜ್ಯದ ಆ ಮಹಿಮೆಯ ಬಗ್ಗೆ ಸುಮಾರು 40 ದಿನ ಅವರು ಎಲ್ಲರಿಗೂ ಅವರು ಪಾಠ ಮಾಡ್ತಾ ಇದ್ರು. ಯು ವಾಸ್ ಟೀಚಿಂಗ್, ಹೇಳ್ಕೊಡ್ತಾ ಇದ್ರು. ಯೋಚನೆ ಮಾಡಿ ನೋಡಿ, ಅದು ಎಷ್ಟು ಸೀರಿಯಸ್ ಆಗಿರುವ ಒಂದು ಸತ್ಯವಾಗಿದ್ರೆ ಅವರು ಪುನರ್ತನ ಹೊಂದಿದ ಮೇಲೆ ಆ ಕಾರ್ಯಗಳನ್ನ ವಿವರಿಸಿ ಅವರಿಗೆ ತಿಳಿಸಿ. ಹಾಗಾದ್ರೆ ಏನರ್ಥ, ಅವರ ಶರೀರ ನಿಜ, ಅವ್ರನ್ನ ಅನುಭವಿಸಿದ್ರು, ಅವರು ಆತ್ಮವಾಗಿಯೂ ಇದ್ರು, ಮಾಂಸವಾಗಿಯೂ ಇದ್ರು. ಸೊ ಹಾಗಾದ್ರೆ ಯಾವಾಗ ಬೇಕೋ ಅವಾಗ ಟ್ರಾನ್ಸೆಂಟ್ ಆಗಿ, ಅಂದರೆ ಮರೆಯಾಗ್ತಾ ಇದ್ರು, ಯಾವಾಗ ಕಾಣಿಸ್ಬೇಕು ಅಂದ್ಕೊಂಡ್ರು ಅವಾಗ ಕಾಣಿಸ್ಕೊಳ್ಳೋ ರೀತಿ.
ಸೊ ಹಾಗಾದರೆ ಯಾವ ಒಂದು ಶರೀರದ ತಡೆವು ಅವ್ರನ್ನ ನಿಲ್ಲಿಸ್ಲಿಕ್ಕಾಗಲಿಲ್ಲ. ಅವ್ರು ಏನು ಮಾಡಬೇಕು ಅಂತಂದ್ರೆ ನಮ್ಮ ಮಾಡೋದು ತಡೆ ಮಾಡೋಕ್ಕಾಗಲಿಲ್ಲ. ಅವರು ಪರಿಪೂರ್ಣವಾಗಿ ಅವರು ಆ ಮಹಿಮೆಯ ಮೂಲಕ ದೇವರನ್ನು ಎಂಥ ಒಂದು ಜೀವನ ಇಟ್ಟಿದ್ದಾರೆ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ಹೋಗಿದ್ದಾರೆ. ಸೊ ಹಾಗಾದರೆ ಯೇಸುವಿನ ನಾಮದಲ್ಲಿ ಈ ಯೇಸು ನಮಗೋಸ್ಕರ ರಕ್ತ ಸುರಿದು ಜಜ್ಜಲ್ಪಟ್ಟು ಮರಣ ಹೊಂದಿ ಪುನರುತ್ಥಾನವನ್ನು ಹೊಂದಿರುವುದು ಈ ಲೋಕದಲ್ಲಿ ಕಾರ್ಯಗಳನ್ನು ಮಾತ್ರ ಅಲ್ಲ, ಈ ಲೋಕದಲ್ಲಿ ನಾವು ಆ ನಿತ್ಯ ಜೀವವನ್ನು, ಆ ಮಹಿಮೆಯ ಜೀವನವನ್ನು ಈ ದಿನದಿಂದಲೇ ನಾವು ಅನುಭವಿಸಲೇಬೇಕು. ಹಾಗಾದರೆ ಏನರ್ಥ? ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಸತ್ತಿದ್ರೆ ಈಗ ಆ ಮಹಿಮೆಯ ಬಲ ಎಂಥದ್ದು ಅಂತ ಅನುಭವಿಸಲೇಬೇಕು. ಶರೀರದಲ್ಲಿ ಕಾಯಿಲೆ ಇದ್ದರೆ ಆ ಮಹಿಮೆಯ ಜೀವನ ಎಂಥದ್ದು ಅಂತ ಅನುಭವಿಸಲೇಬೇಕು. ಕುಟುಂಬದಲ್ಲಿ ಸಮಾಧಾನ ಇಲ್ಲ ಅಂದರೆ ಆ ಮಹಿಮೆಯ ಜೀವನ ಎಂಥದಂತ ಈಗ ನೀವು ಅನುಭವಿಸಲೇಬೇಕು. ಈಗ ಇಲ್ಲಿ ಮಹಿಮೆ ಹೊಂದುವಾಗ ಮಾತ್ರನೇ ಆ ಮಹಿಮೆಯ ಬಲ, ಆ ಮಹಿಮೆಯ ಬೆಲೆ, ಆ ಮಹಿಮೆಯ ವ್ಯಾಲ್ಯೂ ಎಲ್ಲ ನೀವು ಮುಂದೆ ರಿಯಲೈಸ್ ಮಾಡಿ ಇನ್ನೂ ಒಂದೊಂದು ಹಂತಕ್ಕೆ ನಿತ್ಯವಾಗಿ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ನೀವು ಹೆಚ್ಚಾಗಿ ಅಭಿವೃದ್ಧಿಯಾಗಿ ವಿಸ್ತಾರ ಆಗಿ ಅದರ ಪರಿಪೂರ್ಣತೆಯಲ್ಲಿ ನೀವು ಜೀವನ ಮಾಡೋಕ್ಕೆ ಸಾಧ್ಯ. ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ, ದೇವರ ಮಹಿಮೆ ನೀವು ಒಬ್ಬೊಬ್ಬರಲ್ಲೂ ಕೂಡ ಬಲವಾಗಿ ಕಾರ್ಯ ಮಾಡಲಿ ಅಂತ ಯೇಸುವಿನ ನಾಮದಲ್ಲಿ ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ಯುವರ್ ಸ್ಪಿರಿಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಯು ಆರ್ ಅನ್ಸ್ಟಾಪಬಲ್. ನೀವು ಮಿತಿಯುಳ್ಳ ಜೀವನವನ್ನು ಜೀವಿಸೋದಕ್ಕೋಸ್ಕರ ಅಲ್ಲ, ಮಿತಿ ಇಲ್ಲದೇ ಇರುವ ಜೀವನವನ್ನು ಜೀವಿಸೋದಕ್ಕೋಸ್ಕರ. ನೀವು ಒಂದು ಪಾರ್ಷಿಯಲ್ ಆಗಿ ನಿಮಗಿರುವ ಕೆಪಾಸಿಟಿಯಲ್ಲಿ ಜೀವಿಸುವಂತೆ ಅಲ್ಲ, ಯೇಸು ಕ್ರಿಸ್ತನ ಪರಿಪೂರ್ಣವಾಗಿರುವ ಅವರ ಎಲ್ಲ ಅಧಿಕಾರದಿಂದ ಫುಲ್ ವಿತ್ ಆಲ್ ಪವರ್, ವಿತ್ ಆಲ್ ಅಥಾರಿಟಿ ನೀವು ದೇವರನ್ನು ಪ್ರಕಟಿಸುವ ರೀತಿಯಲ್ಲಿ ಈ ಭೂಮಿಯಲ್ಲೇ ಯಾವ ವೀಕ್ನೆಸ್ ಇಲ್ಲದೆ, ಯಾವ ಲಿಮಿಟೇಷನ್ ಇಲ್ಲದೆ, ಯಾವ ರೆಸ್ಟ್ರಿಕ್ಷನ್ ಇಲ್ಲದೆ ದೇವರ ಪರಿಪೂರ್ಣತೆ ವ್ಯಕ್ತಪಡಿಸುವವರಾಗಿದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಫಿಲಿಪಿಯನ್ಸ್ 3:21 ಅದನ್ನೇ ಹೇಳ್ತಾ ಇರೋದು. ನಾವು ಈಗ ಇರುವ ಲೋ ಲೆವೆಲ್ ಬಾಡಿಯಿಂದ ನಾವು ಮಹಿಮೆಯ ಶರೀರಕ್ಕೆ ನಾವು ಮಾನಸಾಂತರ, ರೂಪಾಂತರ ಆಗ್ತಾ ಇದ್ದೀವಂತೆ. We are getting transformed from a lowly body and be conformed to his glorious body in the mighty name of Jesus. ಹಾಗಾದರೆ ಈಗ ನಾನು ಪ್ರಾಫಿಟಿಗೆ ಹೇಳ್ತಾ ಇದ್ದೀನಿ, ನೀವು ನಿಜವಾದ ಜೀವನವನ್ನು ಜೀವಿಸೋಕೆ ಮಹಿಮೆಯ ಶರೀರ, ಮಹಿಮೆಯ ಬಲ, ಮಹಿಮೆಯ ಸಾಮರ್ಥ್ಯ, ಮಹಿಮೆಯ ಉಸಿರು ನಿಮ್ಮಲ್ಲಿ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಆ ಸಾಮರ್ಥ್ಯ, ಬಲ, ಶಕ್ತಿ ಬಲವಾಗಿ ಪ್ರಕಟವಾಗುವುದು. ಈ ಮಹಿಮೆಯ ಕಾರ್ಯಗಳನ್ನು ಅನುಭವಿಸುವಂತೆ ಪವಿತ್ರಾತ್ಮನ ಫುಲ್ ಪವರಲ್ಲಿ, ಫುಲ್ ಕೆಪಾಸಿಟಿಯಲ್ಲಿ, ಫುಲ್ ಸ್ಟ್ರೆಂತಲ್ಲಿ, ಫುಲ್ ಸ್ಪೀಡಲ್ಲಿ ನಿಮ್ಮಲ್ಲಿ ಪ್ರಕಟಪಡಿಸ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ. ಪರಲೋಕದಲ್ಲಿ ನೀವು ಎಂಬ ಆತ್ಮದ ವ್ಯಕ್ತಿ ಯೇಸು ಕ್ರಿಸ್ತನ ಜೊತೆ ಕೂತ್ಕೊಂಡು ಅಲ್ಲಿ ಮಾಡುವ ಆಳ್ವಿಕೆಯನ್ನು ಪವಿತ್ರಾತ್ಮನ ಫುಲ್ ಕೆಪಾಸಿಟಿಯಲ್ಲಿ ನಿಮ್ಮ ಶರೀರದಲ್ಲಿ ಈಗ ಜೀವಿಸ್ತಾ ಇರೋದ್ರಿಂದ ಆ ಮಹಿಮೆಯನ್ನು ನಿಮ್ಮ ಶರೀರದಲ್ಲಿ ಕಾಣುವ ರೂಪದಲ್ಲಿ ಈ ಕ್ಷಣವೇ ಪ್ರಕಟಿಸ್ತಾ ಇದ್ದಾರೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in the mighty name of Jesus. Be touched, be blessed, be drenched in God's glory. In Jesus' precious name. Amen, amen, amen. ಇಷ್ಟೊತ್ತು ನಾನು ಮಾತಾಡ್ತಾ ಇದ್ದೆ. ಎಷ್ಟು ಜನ ಇದರ ಕೇಳುವಾಗ ಇಫ್ ಎನಿವನ್ ವಾಸ್ ಟಚ್ಡ್ ಇನ್ ದ ಸ್ಪಿರಿಟ್ ಅಂಡ್ ಸೋಲ್, ಅಂದರೆ ನಿಮ್ಮ ಮನಸ್ಸು ಪರ್ಟಿಕ್ಯುಲರ್ ಆಗಿ ಮೈ ಮರೆತು, ಇಲ್ಲ ಈ ಲೋಕದಲ್ಲಿರುವ ಜೀವನಕ್ಕಿಂತ ನನಗೆ ಈ ಲೈಫ್ ಬೇಕೇ ಬೇಕು ಅಂತ ಯಾರಾದರೂ ಆಸಕ್ತಿಯಿಂದ ಕೇಳ್ಕೊಂಡಿದ್ರೆ, ಅಂದರೆ ಇನ್ ಯೋರ್ ಹಾರ್ಟ್, ಇನ್ ಯೋರ್ ಸ್ಪಿರಿಟ್, ನಾನು ಹೇಳ್ತಾ ಇದ್ದೀನಿ ಈ ಕ್ಷಣದಿಂದ ಅಂಥ ಮಹಿಮೆಯ ಜೀವನವನ್ನೇ ನೀವು ಅನುಭವಿಸುವುದು ಅಂತ ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೀನಿ. ಹಾಗಾದರೆ ಏನರ್ಥ? ನೀವು ಈ ಭೂಮಿಯಲ್ಲಿ ಈ ಮಹಿಮೆಯ ಬಲ, ಈ ಮಹಿಮೆಯ ಆತ್ಮ, ಈ ಮಹಿಮೆಯ ಸಾಮರ್ಥ್ಯ, ಈ ಮಹಿಮೆಯ ಶಕ್ತಿಯನ್ನು ಹೊಂದಿದ್ದೀರಾ. ನೀವೇನು ಡಿಕ್ಲೇರ್ ಮಾಡ್ತೀರೋ ಹಾಗೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ತಲೆನೋವು ಬಂತ, ಪ್ರಾರ್ಥನೆ ಅಲ್ಲ, ಯೇಸುವಿನ ನಾಮದಲ್ಲಿ ಪುನರುತ್ಥಾನದ ಶಕ್ತಿಯಿಂದ, ಪುನರುತ್ಥಾನದ ಜೀವದಿಂದ ತುಂಬಿರುವ ನಾನು ಕಟ್ಟಲೆ ಇಡ್ತಾ ಇದ್ದೀನಿ, ಯೇಸುವಿನ ನಾಮದಿಂದ ತಲೆನೋವು ಹೋಗು ಅಂದರೆ ಹೋಗಲೇಬೇಕು. ಯಾಕಂದರೆ ಮಹಿಮೆಯ ಜೀವನವನ್ನು ಹೊಂದಿರೋರು ಅವರು ಬೇಡುವರಲ್ಲ, ಅವರು ದೇವರ ಹತ್ರ ಕೇಳಿ ಹೆಂಗಾದರೂ ಕಾಪಾಡು ಅಂತ ಹೇಳುವರಾಗಿರಲ್ಲ. ಅವರು ಇರುವುದೇ ಮಹಿಮೆ, ಅಂದರೆ ಫುಲ್ ಅಥಾರಿಟೇಟಿವ್ ಪವರಲ್ಲಿ, ಅಧಿಕಾರಪೂರ್ವಕವಾಗಿರುವ ಅಂಥ ಅಧಿಕಾರದ ಶಕ್ತಿ, ಬಲ, ಸಾಮರ್ಥ್ಯದಿಂದ ತುಂಬಿರೋರು. ಅವರ ಕಮಾಂಡ್ ಮಾಡಿದ್ರೆ, ಕಟ್ಟಲೆ ಕೊಟ್ಟರೆ ಸೃಷ್ಟಿ ವಿಧೇಯರಾಗಲೇಬೇಕು. ಅಂಥ ಒಂದು ಜೀವನವನ್ನು ನೀವು ಇಂದಿನಿಂದ ಅನುಭವಿಸೋರಾಗಿದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ, ಅಭಿಷೇಕ ಮಾಡ್ತಾ ಇದ್ದೀನಿ. ಎಸ್, ವೇರ್ ಎವರ್ ಯು ಗೋ,
ಯೇಸುವಿನ ನಾಮದಲ್ಲಿ ಎಲ್ಲ ಪರಿಸ್ಥಿತಿಯಲ್ಲೂ, ಯಾವುದು ನಿಮ್ಮನ್ನು ಕುಗ್ಗಿ ಮೂಲೆಯಲ್ಲಿ ಕೂರಿಸುವ ಪರಿಸ್ಥಿತಿಯಲ್ಲೂ ಅಲ್ಲಿ ಮಹಿಮೆಯ ಜೀವವನ್ನು ಹೊಂದಿರುವ ನಾನು ಕಟ್ಟಲೆ ಇಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ನೀನು ನನಗೆ ವಿರುದ್ಧವಾಗಿ ಕೆಲಸ ಮಾಡೋದಿಲ್ಲ. ನಾನು ಹೇಳ್ದಂಗೆ ನೀನು ನಡಿಬೇಕು. ದೇವರ ಉದ್ದೇಶದ ಪ್ರಕಾರ, ದೇವರ ನಾಮ ಮಹಿಮೆ ಪಡುವಂತೆ, ಪರಲೋಕವೇ ಕೊಂಡಾಡುವಂತೆ ಎಲ್ಲ ಕಾರ್ಯಗಳು ನನಗೆ ಅನುಕೂಲವಾಗಿ, ನನಗೆ ಆಶೀರ್ವಾದವಾಗಿ, ನನಗೆ ಜಯವಾಗಿ ನಡೆಯುವುದು ಅಂತ ಹೇಳುವ ಕಾರ್ಯಗಳು ಎಲ್ಲವೂ ನಿಮಗೆ ಅನುಕೂಲವಾಗಿ ನಡೆಯುವುದು, ನಿಮಗೆ ಆಶೀರ್ವಾದವಾಗಿ ನಡೆಯುವುದು, ನಿಮಗೆ ಜಯವಾಗಿ ನಡೆಯುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in your spirit in the mighty name of Jesus. Be touched, be blessed, be drenched in God's glory in Jesus' precious name. God bless you all. ವಿಶೇಷವಾಗಿ ಯಾರಿಗಾದ್ರೂ ಪ್ರೇಯರ್ ರಿಕ್ವೆಸ್ಟ್ ಇದ್ರೆ ನೀವು ಹೇಳ್ಬೋದು. ವಿಶೇಷವಾಗಿ ನಾನು ಹೇಳ್ದಂಗೆ ಯಾರಾದರೂ ಹೊಸದಾಗಿ ನೀವು ಜಾಯ್ನ್ ಆಗಿದ್ರೆ ಗೋ ಅಹೆಡ್, ನಿಮ್ಮ ಹೆಸರು, ನಿಮ್ಮ ಊರ ಹೆಸರು ಡಿಕ್ಲೇರ್ ಮೆನ್ಷನ್ ಮಾಡಿ ಅಲ್ಲಿ ಯೇಸುವಿನ ನಾಮದಲ್ಲಿ. ಅದರಂತೆ ನಿಮ್ಮ ಮೇಲೆ ಒಂದು ಮಾತನ್ನು ಡಿಕ್ಲೇರ್ ಮಾಡ್ತೀನಿ. ಖಂಡಿತವಾಗ್ಲೂ ಈ ಮಹಿಮೆಯ ಜೀವನವನ್ನು ನಾವು ಸತ್ತ ಮೇಲೆ ಅನುಭವಿಸುವುದು ನಿತ್ಯವಾದದ್ದು. ಆದರೆ ಈ ಭೂಮಿಯಲ್ಲೇ ಆ ಮಹಿಮೆಯ ಜೀವನವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಇವತ್ತು ಸತ್ಯ ನಿಮ್ಮ ಮಧ್ಯದಲ್ಲಿ ಪವಿತ್ರಾತ್ಮನು ಬೀಜವಾಗಿ ಬಿತ್ತಿದ್ದಾರೆ. ಈ ವಾಕ್ಯದ ಆತ್ಮ ನಿಮ್ಮಲ್ಲಿ ಕಾರ್ಯ ಹಾಗೆ ಮಾಡುವುದಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನೀವು ಒಬ್ಬರಾದರೂ ಸೋತು ಮೂಲೆಯಲ್ಲಿ ಕೂತ್ಕೊಂಡು ದೇವರೇ ಅಂತ ಕೂಗುವ ರೀತಿಯಲ್ಲಿ ಇರಲ್ಲ. ಅಧಿಕಾರ ಪೂರ್ವದಿಂದ ಧೈರ್ಯವಾಗಿ, ದೃಢವಾಗಿ ಸೃಷ್ಟಿಯನ್ನು ಆಳ್ವಿಕೆ ಮಾಡುವ ರೀತಿಯಲ್ಲಿ, ಸೃಷ್ಟಿ ನಿಮಗೆ ವಿಧೇಯರಾಗುವ ರೀತಿಯಲ್ಲಿ ನಿಮ್ಮ ಲೈಫ್ ಇರುವುದಂತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ಬ್ಲೆಸ್ ಯು ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಬಿ ಟಚ್, ಬಿ ಬ್ಲೆಸ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ ಇನ್ ಜೀಸಸ್ ಪ್ರೆಷಸ್ ನೇಮ್. ವಿಶೇಷವಾಗಿ ಇವತ್ತು ವಾಕ್ಯವನ್ನು ಹೊಂದಿಕೊಂಡು ಆ ಕುತೂಹಲವನ್ನು ನಾನು ಕೊಂಡಾಡಬೇಕು, ಅದು ಆ ಆನಂದವನ್ನು ವ್ಯಕ್ತಪಡಿಸಬೇಕು ಅಂತ ಬಯಕೆ ಉಳ್ಳವರಾಗಿದ್ದರೆ ನೀವು ಹೋಗಿ ನಿಮ್ಮ ಬೀಜಗಳನ್ನ ಬಿತ್ತಬಹುದು. ಯಾವ ರೀತಿ? ನಾನು ಬೀಜ ಮಾತ್ರ ಅಲ್ಲ, ಮೇ ಬಿ ನಾನು ಸೇವೆಯಲ್ಲಿ ಈ ಕಾರ್ಯವನ್ನು ಮಾಡಬೇಕು, ಇಲ್ಲ ದೇವರ ರಾಜ್ಯವನ್ನು ಕಟ್ಟೋದ್ರಲ್ಲಿ ಈ ಕಾರ್ಯವನ್ನು ಮಾಡಬೇಕು, ಇಲ್ಲ ದೇವರಿಗೋಸ್ಕರ ಈ ಸಮಯವನ್ನು ಕೊಡಬೇಕು. ಯಾವುದನ್ನು ತೀರ್ಮಾನ ಮಾಡ್ತಾರೆ ಅದೆಲ್ಲ ಬೀಜನೇ. ಸೊ ಅದರಿಂದ ಮನಪೂರ್ವಕವಾಗಿ ಹೃದಯದಿಂದ ಕೊಂಡಾಡುವ ರೀತಿಯಲ್ಲಿ ಮಾಡಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಎಕ್ಸೈಟ್ಮೆಂಟ್ ಆಗಿರಲ್ಲ, ನಿಮ್ಮ ಎಕ್ಸೈಟ್ಮೆಂಟ್ ನಿಜವಾಗ್ಲೂ ಶರೀರದಲ್ಲಿ ಅನುಭವವಾಗಿ ಇರುತ್ತೆ ಅಂತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ಬ್ಲೆಸ್ ಯು ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಐ ಟ್ರೂಲಿ ಬ್ಲೆಸ್ ಯು ಎವ್ರಿ ಒನ್ ಇನ್ ದ ನೇಮ್ ಆಫ್ ಜೀಸಸ್. ವಾಕ್ಯಕ್ಕೆ ನೀವು ಎಷ್ಟು ದಾಹವಾಗಿದ್ದೀರೋ, ವಾಕ್ಯಕ್ಕೆ ಎಷ್ಟು ಬಯಕೆ ಉಳ್ಳವರಾಗಿದ್ದೀರೋ. ಐ ಸಿ ನ್ಯೂ ಸ್ಕ್ಯಾನರ್. ಈ ಸ್ಕ್ಯಾನರ್ ಏನಂತ ಹೇಳಿದ್ರೆ, ಇದು ನಮ್ಮ ಇದುವರೆಗೂ ಗೂಗಲ್ ಪೇ ನಂಬರ್, ಫೋನ್ ಪೇ ನಂಬರ್ ಇತ್ತು. ಇದು ಸ್ಕ್ಯಾನರ್ ಬಂದ್ಬಿಟ್ಟು ಇದು ಡೈರೆಕ್ಟಾಗಿ ಪಾಲ್ ಮಿನಿಸ್ಟ್ರೀಸ್ ಅಕೌಂಟ್ಗೆ ಹೋಗುತ್ತೆ. ಸೊ ವಿ ಹ್ಯಾವ್ ಅಕೌಂಟ್ ಟ್ರಸ್ಟ್ ಪಾಲ್ ಮಿನಿಸ್ಟ್ರೀಸ್ ಅಂತ. ಈ ಸ್ಕ್ಯಾನರ್ ಮೂಲಕ ನೀವು ಬಿತ್ತುವ ಬೀಜ ಎಲ್ಲ ಡೈರೆಕ್ಟಾಗಿ ಪಾಲ್ ಮಿನಿಸ್ಟ್ರೀಸ್ ಅಕೌಂಟ್ಗೆ ಹೋಗುತ್ತೆ. ಸೊ ಅದರಿಂದ ಯು ಕ್ಯಾನ್ ಆಲ್ಸೋ ಯೂಸ್ ದಿಸ್ ಟು ಗೋ ಆ್ಯಡ್ ಆ್ಯಂಡ್ ಶೋ. ಸೊ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಅದೇ ರೀತಿ ಈ ಸ್ಕ್ಯಾನರ್ ಮೂಲಕ ಬರದೇ ಇರೋರು, ನನಗೆ ಫೋನ್ ಪೇನೇ ಗೊತ್ತು, ಗೂಗಲ್ ಪೇ ಮಾತ್ರನೇ ನನಗೆ ಗೊತ್ತು ಅಂತ ಹೇಳಿದ್ರೆ ನೀವು ಆ ನಂಬರಲ್ಲಿ ಸೈಡಲ್ಲಿ ಬರೆದಿರುವ ನಂಬರ್ಗೆ ನೀವು ಕಳಿಸ್ಬೋದು. ಸೊ ಯೇಸುವಿನ ನಾಮದಲ್ಲಿ ಈ ದಿನಗಳಲ್ಲಿ ಇವತ್ತು ಈ ಸತ್ಯವನ್ನು ನೀವು ಹಂಚಿಕೊಳ್ಳೋದ್ರ ಮೂಲಕ, ನೀವು ದೇವರನ್ನ ಗಣಪಡಿಸೋದ್ರ ಮೂಲಕ ಬರುವ ಬೀಜಗಳಾಗಲಿ ಎಲ್ಲವೂ ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ದೇವರು ಬಲವಾಗಿ ಉಪಯೋಗಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚಾಗಿ ಇಂಥ ಸತ್ಯವನ್ನು ಕೇಳುವಂತೆ, ಜನರು ಬಿಡುಗಡೆ ಆಗುವಂತೆ, ಕತ್ತಲೆಯಲ್ಲಿ ಇರುವವರು ಬೆಳಕಿಗೆ ಬಂದು ದೇವರ ಮಹಿಮೆಯನ್ನು ಅನುಭವಿಸುವಂತೆ ಅದರಲ್ಲಿ ನೀವು ಒಂದು ಭಾಗವಾಗಿದ್ದೀರಾ. ಅದಕ್ಕೆ ನಾಟ್ ಜಸ್ಟ್ ಪ್ಯಾಸಿವ್ ಆಗಿ ನೀವು ನಿಮ್ಮ ಬೀಜಗಳ ಮೂಲಕ, ನೀವು ಕಾಂಟ್ರಿಬ್ಯೂಷನ್ ಮೂಲಕ ನೀವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ದೇವ್ರನ್ನ ಕೊಂಡಾಡ್ತಾ ಇದ್ದೀನಿ. ದೇವ್ರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಇನ್ನೊಂದು, ಈಗ ಯಾರಾದರೂ ಹೊಸದಾಗಿ ನೋಡ್ತಾ ಇರೋದಾದರೆ, ನಿಮಗೆ ಮಾರ್ನಿಂಗ್ ಪ್ರೇಯರ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ, ಪ್ರತಿ ದಿನ ಸೋಮವಾರದಿಂದ ಶುಕ್ರವಾರ ತನಕ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ 1 ಅವರ್ ಆ ದಿನದ ಆತ್ಮದ ಆಹಾರ, ವಿಶೇಷವಾಗಿ ಆ ದಿನಕ್ಕೆ ಬೇಕಾಗಿರುವ ವಾಕ್ಯದ ಮೂಲಕ ಇವತ್ತು ಬಲವಾಗಿ ನಮ್ಮನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಅನೇಕ ಸಾಕ್ಷಿಗಳಿದೆ. ಇವತ್ತು ನಾವು ಬ್ಲಾಗ್ ಪೋಸ್ಟಲ್ಲಿ ನೋಡುವ ಸಾಕ್ಷಿಗಳೆಲ್ಲ ಈ ಮಾರ್ನಿಂಗ್ ಪ್ರೇಯರನ್ನು ಕೇಳಿ ಆ ಸತ್ಯದ ಮೂಲಕ ಬಿಡುಗಡೆಯನ್ನು ಹೊಂದಿ ಬರುವ ಸಾಕ್ಷಿಗಳೇ ಅಲ್ಲಿ ಬ್ಲಾಗ್ ಪೋಸ್ಟಲ್ಲಿ ನೋಡ್ತಾ ಇದ್ದೀರಾ ನೀವು. ಸೊ ಅದರಿಂದ ನೀವು ಹೊಸದಾಗಿ ಯಾರಾದ್ರು ನೋಡ್ತಾ ಇರೋದಾದರೆ ಈ ಮಾರ್ನಿಂಗ್ ಪ್ರೇಯರ್ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ, ನೀವು ಆ ಡಿಸ್ಪ್ಲೇಯಲ್ಲಿ ಒಂದು ನಂಬರ್ ಇದೆ, ಅಲ್ಲಿಗೆ ನಿಮ್ಮ ಮಾರ್ನಿಂಗ್ ಪ್ರೇಯರ್ ಲಿಂಕ್ ಕಳಿಸಿ ಅಂತ ಒಂದು ರಿಕ್ವೆಸ್ಟ್ ಕಳಿಸಿ, ನಾವು ನಿಮಗೆ ಮಾರ್ನಿಂಗ್ ಪ್ರೇಯರ್ ಲಿಂಕ್ ಕಳಿಸ್ಕೊಡ್ತೀವಿ.
ಸೊ ಜಾಯ್ನ್ ಆಗಿ ದೇವರು ನಿಮ್ಮ ಮೂಲಕ ಇನ್ನೂ ಮಹತ್ತಾದ ಕಾರ್ಯಗಳನ್ನ ಮಾಡ್ತಾರೆ. ನೀವು ಮಾತ್ರ ಆಶೀರ್ವಾದ ಹೊಂದೋದಲ್ಲ, ನಿಮ್ಮ ಮೂಲಕ ಅನೇಕರು ಆಶೀರ್ವಾದ ಹೊಂದುವಂತೆ ದೇವರ ಪ್ರಸನ್ನತೆ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡಲಿ ಯೇಸುವಿನ ನಾಮದಲ್ಲಿ. ಈಗ ಕೂಡ ನೋಡ್ತಾ ಇರೋರಲ್ಲಿ ಯಾರಾದರೂ ಇನ್ನೂ ಪಾಲ್ ಮಿನಿಸ್ಟ್ರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅದೇ ಥರ ನೀವು ಮೆಸೇಜ್ ನೋಡ್ತಾ ಇರುವಾಗ ಯಾವ ಮಾತು ನಿಮ್ಮನ್ನು ಮುಟ್ಟುತ್ತೋ ಆ ಮಾತನ್ನು ಕಮೆಂಟಲ್ಲಿ ಟೈಪ್ ಮಾಡಿ, ಇಲ್ಲ ಏನಾದರೂ ಸಾಕ್ಷಿ ಇರುವುದಾದರೆ ಸಿಂಪಲಾಗಿ ಒಂದು 2 ಲೈನಲ್ಲಿ ಸಮರೈಸ್ ಮಾಡಿ ಅದನ್ನು ಟೈಪ್ ಮಾಡಿ, ಲೈಕ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವಿರುವ ಫೇಸ್ಬುಕ್ ಗ್ರೂಪ್ಸು, ವಾಟ್ಸಾಪ್ ಸ್ಟೇಟಸ್ ಗ್ರೂಪ್ಸು ಇದರಲ್ಲೆಲ್ಲ ಇದನ್ನು ಹಂಚಿಕೊಳ್ಳಿ. ನೀವು ಶೇರ್ ಮಾಡೋದ್ರ ಮೂಲಕ ಒಬ್ಬರು ರಕ್ಷಣೆ ಹೊಂದುವಾಗ, ಬಿಡುಗಡೆ ಹೊಂದುವಾಗ ಅದರ ಫಲ ನೀವು ಮಿತಿ ಇಲ್ಲದೆ ನೀವು ಅನುಭವಿಸ್ತೀರಾ. ಸೊ ಅದರಿಂದ ಇವತ್ತು ಅದೇ ಥರ ನೀವು ಅನೇಕರು ಮಾಡ್ತಾ ಬರ್ತಾ ಇದ್ದೀರಾ. ಅದರ ಫಲ, ಅದರ ಸಾಕ್ಷಿಗಳನ್ನು ಕೂಡ ನಾವು ಕೇಳ್ತಾ ಬರ್ತಾ ಇದ್ದೀವಿ. ಸೊ ಅದರಿಂದ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಈಗ ನಾವು ಪಾಲ್ ಮಿನಿಸ್ಟ್ರೀಸ್ ಅನ್ನೋ ಯೂಟ್ಯೂಬ್ ಚಾನಲ್ ಇದ್ದೀವಿ. ಫೇಸ್ಬುಕ್ಕಲ್ಲಿ ಜಾನ್ ಎಬೆನೆಜರ್ ಪಾಲ್ ಮಿನಿಸ್ಟ್ರೀಸ್ ಅಂತ ಇರುತ್ತೆ ಫೇಸ್ಬುಕ್ ಪೇಜ್, ಅದಕ್ಕೆ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ john.ebenezer.insta ಅಂತ ಇರುತ್ತೆ, ಅದನ್ನು ಫಾಲೋ ಮಾಡಿ. ಸೊ ಬೇರೆ ಚಾಟಲ್ಲೆಲ್ಲ ಶೇರ್ ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ ಯೇಸುವಿನ ನಾಮದಲ್ಲಿ. ಈ ದಿನಗಳಲ್ಲಿ ಈ ಸತ್ಯ ಎಲ್ಲ ಕಡೆ ಹರಡುವಂತೆ, ಈ ಸತ್ಯದ ಮೂಲಕ ದೇವರು ಒಂದು ಬಲವಾದ ಕಾರ್ಯ ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಅನೇಕರು ಬಂದು ಈ ಸತ್ಯದ ಮೂಲಕ ಬಿಡುಗಡೆ ಹೊಂದುತ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಇನ್ನೂ ದೇವರ ಬಲ ಅಭಿಷೇಕ ಇನ್ನೂ ಬಲವಾಗಿ ಪ್ರಕಟವಾಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ನಾಳೆ ಸಂಡೇ ಅಂದರೆ 8:00 ಇಂಗ್ಲೀಷ್ ಆರಾಧನೆ ಇರುತ್ತೆ, ಅದು ಗೂಗಲ್ ಮೀಟ್ ಲೈವ್ ಬರುತ್ತೆ. ಅದರಂತೆ ಕನ್ನಡ ಆರಾಧನೆ ಶಾರ್ಪ್ 10 ಇರುತ್ತೆ. ನಾಳೆ ಈಸ್ಟರ್ ಇರೋದ್ರಿಂದ ನಾವು ಬೇಗ ಮುಗಿಸ್ಲಿಕ್ಕಿದ್ದೀವಿ. ಸೊ ಇಟ್ ವಿಲ್ ವೈಂಡ್ ಅಪ್ ಬೈ 11:30 12 ಮುಗಿದೋಗ್ಬಿಡುತ್ತೆ. ಸೊ ಅದರಿಂದ ಎಲ್ಲ ಒಂದು 10-10:30 ಗೂಗಲ್ ಮೀಟಲ್ಲಿ ಜಾಯ್ನ್ ಆಗಿ, ಯೂಟ್ಯೂಬ್ ಲೈವಲ್ಲಿ ಜಾಯ್ನ್ ಆಗಿ. ಸೊ ವಿಶೇಷವಾಗಿ ನಾಳೆ ರಿಸರೆಕ್ಷನ್, ಆ ಪುನರುತ್ಥಾನ, ಈಗ ಪುನರುತ್ಥಾನವನ್ನು ಒಂದು ಹೊಸ ಡೈಮೆನ್ಷನಲ್ಲಿ ನಾವು ನೋಡೋಣ. ಇವತ್ತು ಪುನರುತ್ಥಾನದ ಮೂಲಕ ನಮ್ಮ ಲೈಫ್, ಪುನರುತ್ಥಾನದ ಫಲ ಏನು ಅನುಭವಿಸ್ತಾ ಇದ್ವಿ ಅನ್ನೋದನ್ನು ನಾಳೆ ನಾವು ಆಸಕ್ತಿಯಿಂದ ಆ ವಾಕ್ಯವನ್ನು ಆತ್ಮವ ಹೊಂದಿಕೊಳ್ಳೋಣ. ಆ ಪುನರುತ್ಥಾನದ ಬಲ, ಆ ಪುನರುತ್ಥಾನದ ಸಾಮರ್ಥ್ಯ, ಆ ಪುನರುತ್ಥಾನದ ಫಲವನ್ನು ನಾವು ಪರಿಪೂರ್ಣವಾಗಿ ಅನುಭವಿಸೋಣ. ಸೊ ಅದರಿಂದ ಒಬ್ಬರು ಮಿಸ್ ಮಾಡಬೇಡಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಮತ್ತೆ ನಾವು ಇನ್ನೊಂದು ಬಿಲೀವರ್ಸ್ ವಾಯ್ಸ್ ಮೆಸೇಜಲ್ಲಿ ಮೀಟ್ ಮಾಡೋ ತನಕ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ದೇವರ ಪ್ರಸನ್ನತೆ ನಿಮ್ಮ ಮುಂದೆ ಹೋಗಲಿ. ಆದ್ದರಿಂದ ನೀವು ಅನುಭವಿಸುವ ಕಾರ್ಯಗಳು ಎಲ್ಲವೂ ದೇವರ ಉದ್ದೇಶದ ಪ್ರಕಾರ ಇರುತ್ತೆ. ದೇವರ ನಾಮ ಮಹಿಮೆ ಪಡುತ್ತೆ. ನಿಮ್ಮನ್ನು ಜೀವವುಳ್ಳ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಪರಲೋಕವೇ ಕೊಂಡಾಡುವ ರೀತಿಯಲ್ಲಿ ನೀವು, ನಿಮ್ಮ ಕುಟುಂಬ, ನೀವು ಕೈ ಇಟ್ಟು ಮಾಡುವ ಕಾರ್ಯಗಳು ಎಲ್ಲವೂ ಸಫಲವಾಗುವುದು, ಆಶೀರ್ವಾದವಾಗಿರುವುದು, ಜಯವಾಗಿರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ. ಇನ್ ಜೀಸಸ್ ಪ್ರೆಷಸ್ ನೇಮ್ ಐ ಪ್ರೇ. ಆಮೆನ್, ಆಮೆನ್. Blessings to you all.